ಯಾಕಂದ್ರೆ ಪಾರ್ವತಿ ಬಂದು ಹೋಗೋವರೆಗೂ ದಾಮಿನಿ ನನ್ನ ಜೊತೆಲೇ ಇದ್ಲು. ಅವಳೇನಾದ್ರೂ ಅಂದು ಆಡಿದಿದ್ರೆ ನನ್ ಗಮನಕ್ಕೂ ಬರ್ತಾ ಇತ್ತು ಅಲ್ವಾ? ಅಯ್ಯ, ನಿಮ್ಗೆ ಇವಳ ಬಗ್ಗೆ ಏನು ಗೊತ್ತಿಲ್ಲ. ರಘು, ಇದೊಂದು ವಿಷಯದ ಮಟ್ಟಿಗೆ ನಾನು ದಾಮಿನಿನ ನಂಬ್ತೀನಿ. ಯಾಕಂದ್ರೆ ದಾಮಿನಿಗೆ ಪಾರ್ವತಿನ ಕಂಡ್ರೆ ಆಗಲ್ಲ, ಅವಳು ಅರಸನ ಕೋಟೆಯಲ್ಲಿ ಇರೋದು ದಾಮಿನಿಗೆ ಇಷ್ಟ ಇಲ್ಲ, ಎಲ್ಲ ಓಕೆ. ಆದರೂ ದಾಮಿನಿ ಒಬ್ಬಳು ಮಾತಿಗೆ ಕಟ್ಟು ಬಿದ್ದು ಪಾರ್ವತಿ ಮನೆಯಿಂದ ಹೊರಗೆ ಹೋಗ್ತಾಳೆ ಅಂದ್ರೆ ನನ್ನಿಂದ ನಂಬಕ್ಕಾಗ್ತಾ ಇಲ್ಲ. ಯಾಕಂದ್ರೆ ದಾಮಿನಿ ಇದಕ್ಕಿಂತ ಮುಂಚೆ ಪಾರ್ವತಿಗೆ ಅದೆಷ್ಟೋ ಸಲ ಅವಮರ್ಯಾದೆ ಆಗೋ ಥರ ನಡ್ಕೊಂಡಿದ್ದಾಳೆ, ಕೆಟ್ಟದಾಗಿ ನಡೆಸ್ಕೊಂಡಿದ್ದಾಳೆ. ಆಗೆಲ್ಲ ತಾಳ್ಮೆಯಿಂದ ಇದ್ದ ಪಾರ್ವತಿ ಈಗ ಮಗಳಲ್ಲಿ ಒಂದು ಮಗು ಇರೋವಾಗ ದಾಮಿನಿ ಮಾತನ್ನ ಕೇಳಿಸ್ಕೊಂಡು ನಮ್ಮೆಲ್ಲರ ಪ್ರೀತಿನ ಮರೆತು ಹೊರಗೆ ಹೋಗ್ತಾಳೆ ಅಂದ್ರೆ ಹೇಗೆ ನಂಬೋದು? ಬೇರೆ ಏನೋ ಕಾರಣ ಇದೆ. ಕಾರಣ ಏನ್ ಬೇಕಾದರೂ ಆಗಿರಬಹುದು. ಈಗ ನಿಮ್ಮೆಲ್ಲರ ಲಾಜಿಕ್ ಕೇಳಿದ ಮೇಲೆ ನನಗೇನು ಅನ್ನಿಸ್ತಾ ಇದೆ ಗೊತ್ತಾ? ಆದಿ ಪಾರ್ವತಿ ಇಬ್ರು ತಾವು ಏನನ್ನೋ ಹೊಸದಾಗಿ ಸಾಧನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಅವ್ರ ದಾರಿನ ಅವರು ಕಂಡುಕೊಂಡಿದ್ದಾರೆ. ಮನೆ ಒಳಗೆ ಬಂದಷ್ಟೇ ಬೇಗ ಹೊರಟು ಬಿಟ್ರಲ್ಲ, ಮನೆ ಒಳಗೆ ಬಂದು ಏನ್ ಸುಖ ಉಂಡ್ರು ಅಂತ ನೋವಾಗುತ್ತೆ. ಆದ್ರೆ ಅವರಿಬ್ರು ಮನಸ್ಸಿನಲ್ಲಿ ಏನೋ ಯೋಚನೆ ಮಾಡಿರೋದಂತೂ ನಿಜ. ತಮ್ಮದೇ ಅಸ್ತಿತ್ವನ ಕಂಡುಕೋಬೇಕು, ತಮ್ಮ ಮಗುಗೆ ತಮ್ಮದೇ ಐಡೆಂಟಿಟಿ ಕೊಡಬೇಕು ಅಂತ ಪಾರ್ವತಿ ಮಾತಾಡಿದ್ಲು. ಒತ್ತಡ ಯಾರದ್ದೇ ಆಗಿದ್ರು ಅವಳ ಮನಸ್ಸಿಗೂ ಅದು ಸ್ಟ್ರಾಂಗ್ ಆಗಿ ಅನಿಸಿದೆ. ಅವಳ ಮಾತಿನ ತೀವ್ರತೆಯಿಂದ ನನಗರ್ಥ ಆಗಿದೆ ಅವಳಿಗೂ ಅದು ಅನಿಸಿದೆ ಅಂತ. ನೋಡೋಣ, ನಾವು ಸ್ವಲ್ಪ ಸ್ಪೇಸ್ ಕೊಟ್ಟು ನೋಡೋಣ. ಅವ್ರು ಹೇಳಿದ ಹಾಗೆ ದೊಡ್ಡ ಸಾಧನೆ ಮಾಡಬಹುದೇನೋ, ದೊಡ್ಡ ಅಚೀವ್ಮೆಂಟು ಅವ್ರಿಗೋಸ್ಕರ ಕಾದಿರ್ಬೋದೇನೋ. ಪಾರ್ವತಿಗೆ ನಮ್ಮ ನೆರಳಲ್ಲಿ ಇರೋದು ಇಷ್ಟ ಇಲ್ಲ, ಆದರೆ ಅವಳೇ ಎಲ್ರಿಗೂ ನೆರಳನ್ನ ಕೊಡೋ ಥರ ದೊಡ್ಡದಾಗಿ ಬೆಳಿಬಹುದೇನೋ. ಲೆಟ್ಸ್ ವೇಟ್ ಅಂಡ್ ಸಿ. ಏನೇ ಆದರೂ ಒಂದೇ ಕಾಂಪೌಂಡಲ್ಲೇ ಇರ್ತಾರೆ, ಆಗಾಗ ಅವ್ರ ಮುಖ ನೋಡ್ತಾ ಇರ್ಬೋದು ಅನ್ನೋದ್ರಲ್ಲೇ ಪಾರುನೆ ಇವಳಕ್ಕೆ ಈ ರೀತಿ ಬಟ್ಟೆ ಹಾಕೊಂಡಿದ್ದಾಳೆ. ಬಸ್ರಿ ಬೈಕೆ ಅನ್ಕೋಬೇಕಾ ಅಥವಾ ಬೇರೆ ಏನಾದರೂ ಕಾರಣ ಇರ್ಬೋದಾ? ಪಾರು ತುಂಬ ನಾಚಿಕೆ ಸ್ವಭಾವದವಳು, ಆದರೂ ಇಷ್ಟು ಕಾನ್ಫಿಡೆಂಟ್ ಆಗಿ ಈ ಬಟ್ಟೆ ಹಾಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾಳೆ? ನಾವು ಉದ್ಧಾರ ಆಗಬೇಕು ಅಂದರೆ ನಾವು ಜಾಸ್ತಿ ಕೆಲಸ ಮಾಡಬೇಕು. ಅದಕ್ಕೆ ನೀವು 8:30 ಮನೆ ಬಿಡಬೇಕು ಅಂತ ನನ್ನ ಸಾರ್ತಿನ ಗಣಿನ ಮನೆಯಿಂದ ಸಾಗಾಗ್ತಾ ಇದ್ಲು. ಮೊನ್ನೆ ಮಧ್ಯಾಹ್ನ ಮನೆಗೆ ಹೋದಾಗ ಬೆಳಗ್ಗೆ ಹಾಕಿದ ಸೀರೆನ ಬದಲಾಯಿಸಿದ್ಲು. ಕೇಳಿದ್ದಕ್ಕೆ ಸೀರೆ ಮೇಲೆ ನೀರು ಚೆಲ್ತು ಅಂತ ಹೇಳಿದ್ಲು. ಆದರೆ ಪ್ರೀತು ಆಗಲೇ ಅಪ್ಪ ಎಳ್ನೀರು ಕೊಡೋದಕ್ಕೆ ಮನೆ ಹತ್ರ ಬಂದಿದ್ರು, ಮನೆ ಬಾಗ್ಲಾಕಿತ್ತು ಅಂತ ಹೇಳ್ದ. ಆಗ ಅನಾಥಾಶ್ರಮಕ್ಕೆ ಬಟ್ಟೆ ಕೊಡಕ್ಕೆ ಹೋಗಿದ್ದೆ ಅಂತ ಪಾರ್ವತಿ ಹೇಳಿದ್ಲು. ಆದರೆ ನೆಕ್ಸ್ಟ್ ದಿನ ಅನಾಥಾಶ್ರಮಕ್ಕೆ ಕೊಡಬೇಕಾಗಿರೋ ಬಟ್ಟೆನೇ ಅವಳು ಹಾಕೊಂಡಿದ್ಲು. ಅಂದರೆ ಪ್ರತಿದಿನ ಆ ಬಟ್ಟೆನ ಹಾಕೊಂಡು ಪಾರ್ವತಿ ಎಲ್ಲಿಗೋ ಹೋಗ್ತಾ ಇದ್ದಾಳೆ. ಎಲ್ಲಿಗೆ ಹೋಗ್ತಾ ಇರ್ಬೋದು? ನನ್ನಿಂದ ಇದನ್ನು ಯಾಕೆ ಮುಚ್ಚಿಡ್ತಾ ಇರ್ಬೋದು?
ಇಲ್ಲ, ಪಾರು ನನ್ನಿಂದ ಏನು ಮುಚ್ಚಿಡ್ತಾ ಇದ್ದಾಳೆ ಅಂತ ನಾನು ಕಂಡುಹಿಡಿಯಲೇಬೇಕು. ಏನು ವಿಷಯ ಸಾವಿತ್ರಿ? ಏನೋ ಕೆಲಸ ಅಂತಿದ್ದೆ, ಅವಳಿಗೇನು ಕೆಲಸ ಇರುತ್ತೆ ಈ ಸಮಯದಲ್ಲಿ? ನನ್ನಿಂದ ಏನು ಮುಚ್ಚಿಡಬೇಡ ಸಾವಿತ್ರಿ, ಅದು ನನ್ನ ಸೊಸೆ ವಿಷಯದಲ್ಲಿ. ಅದು ಏನೇ ಇದ್ರು ಹೇಳು. ನಿಜ ಹೇಳಿದ್ರೆ ನೀವು ತಡ್ಕೊಳ್ಳಲ್ಲ ಅಮ್ಮವ್ರೆ, ಅದಕ್ಕೆ ಸುಳ್ಳು ಹೇಳಬೇಕಾದ ಪರಿಸ್ಥಿತಿ. ದಯವಿಟ್ಟು ಕ್ಷಮಿಸ್ಬಿಡಿ. ಸಾವಿತ್ರಮ್ಮ, ನಿಮ್ಮನ್ನೇ ಕೇಳ್ತಿರೋದು. ಪಾರ್ವತಿ ಬಗ್ಗೆ ಅದೇನೋ ಹೇಳೋಕ್ ಹೊರಟ್ರಿ? ಅದೇ ಬೆಳಗ್ಗೆ ದೊಡ್ಡ ಯಜಮಾನ್ರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಪಾರ್ವತಿನೂ ಜೊತೆಲಿ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಕ್ ಹೋಗಿ ತಡರಿಸ್ಬಿಟ್ಟೆ. ಅಲ್ಲ, ಆದಿತ್ಯ ಯಾಕೆ ಪಾರ್ವತಿನ ತನ್ನ ಜೊತೆ ಕರ್ಕೊಂಡು ಹೋಗ್ತಾನೆ, ಅದು ಕೆಲ್ಸಕ್ಕೆ ಹೋಗುವಾಗ? ಆದಿತ್ಯ ಕೆಲ್ಸಕ್ಕೆ ಹೋದಾಗ ನಾವು ನೋಡಿದ್ವಿ, ಅವನು ಒಬ್ಬನೇ ಹೋದ್ನಲ್ಲ. ಹೌದಾ? ಆದ್ರೆ ಪಾರ್ವತಿನೇ ಫೋನ್ ಮಾಡಿ ನನ್ನ ಯಜಮಾನ್ರ ಜೊತೆ ಹೋಗ್ತಿದ್ದೀನಿ ಅಂತಂದ್ಲು. ಬಹುಶಃ ದೊಡ್ಡ ಯಜಮಾನ್ರು ವಾಪಸ್ ಬಂದು ಮತ್ತೆ ಕರ್ಕೊಂಡು ಹೋದ್ರೇನೋ. ಪಾರ್ವತಿ ಹುಷಾರಾಗಿದ್ದಾಳೆ ತಾನೇ ಸಾವಿತ್ರಿ? ಅವನು ಕೆಲ್ಸಕ್ಕೆ ಹೋದವನು ಮತ್ತೆ ಬಂದು ಕರ್ಕೊಂಡು ಹೋಗಿದ್ದಾನೆ ಅಂತಂದ್ರೆ ಅವಳಿಗೇನಾದ್ರೂ ಆರೋಗ್ಯದ ಸಮಸ್ಯೆನಾ? ಆಸ್ಪತ್ರೆಗೆ ಏನಾದ್ರೂ ಕರ್ಕೊಂಡು ಹೋಗಿದ್ದಾನಾ? ಅಮ್ಮೋರೆ, ನೀವು ಗಾಬರಿ ಆಗ್ಬೇಡಿ, ಪಾರ್ವತಿ ಆರಾಮಾಗೇ ಇದ್ದಾಳೆ. ನಾವು ಬೆಳಿಬೇಕು ಅಂತ ಅದ್ಯಾವುದೋ ದೇವಸ್ಥಾನಕ್ಕೆ ದಿನಾ ಬಂದು ಸೇವೆ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದಾಳೆ. ದೊಡ್ಡ ಯಜಮಾನ್ರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವಳು ಅಲ್ಲಿ ಬಿಟ್ಟು ಹೋಗ್ತಾರಷ್ಟೇ. ಆದಷ್ಟು ಬೇಗ ಅವ್ರು ಅಂದ್ಕೊಂಡಿರೋ ಸಾಧನೆ ಎಲ್ಲ ಮಾಡಿ ಈ ಮನೆಗೆ ವಾಪಸ್ ಬಂದ್ಬಿಡ್ಲಿ ಅಂತ ಆ ದೇವ್ರ ಹತ್ರ ಮನಸಾರೆ ಬೇಡ್ಕೋತೀನಿ. ನೀವು ಮೆಕ್ಯಾನಿಕ್ನ ಕಳ್ಸೋಕ್ಕೆ ಇನ್ನೂ 1 hour ಆಗುತ್ತೆ ಅಂದರೆ ನಾನು ಅಲ್ಲಿವರೆಗೂ ಇಲ್ಲೇ ಹೇಗೆ ವೇಟ್ ಮಾಡೋಕ್ಕಾಗುತ್ತೆ ಸರ್? ನನ್ನ ಬಸ್ರಿ ಬೇರೆ. ದಯವಿಟ್ಟು ಇನ್ನೂ ಸ್ವಲ್ಪ ಬೇಗ ಮೆಕ್ಯಾನಿಕ್ನ ಕಳ್ಸೋಕ್ಕಾಗತ್ತಾ ಪ್ಲೀಸ್? ಆಗ್ಲೇ ತೆಗಿತಾ ಇಲ್ವಲ್ಲ, ಏನಾದ್ರೂ ಮಲ್ಕೊಂಡ್ಬಿಟ್ರಾ? ಮೇಡಮ್, ನೀವು ಬಸ್ರಿ ಹೆಣ್ಮಕ್ಳು ಈ ರೀತಿ ಒಬ್ಬೊಬ್ರೆ ಓಡಾಡಬಾರ್ದು, ತುಂಬಾ ರಿಸ್ಕ್. ಹೌದು, ಯಾವಾಗ್ಲೂ ನನ್ನ ಹಸ್ಬೆಂಡ್ ಎಲ್ಲ ಥಿಂಗ್ಸ್ನ ತಂದಿಡ್ತಾ ಇತ್ತು. ಬಟ್ ಈಗ ಅವರು ಕ್ಯಾಫೆ ಬಿಸ್ನೆಸ್ ಅಲ್ಲಿ ಬ್ಯುಸಿ ಆಗೋಗಿದ್ದಾರೆ. ಅವ್ರಿಗೆ ಯಾಕೆ ತೊಂದ್ರೆ ಅಂತ ನಾನೇ ಕಾರ್ ಓಡಿಸ್ಕೊಂಡು ಬಂದ್ಬಿಟ್ಟೆ. ಆದ್ರೂ ನೀವು ಪ್ರೆಗ್ನೆಂಟ್ ಲೇಡೀಸ್ ಬಗ್ಗೆ ಮಾತಾಡಿದ್ನ ಕೇಳಿ ನಂಗೆ ತುಂಬಾ ಖುಷಿ ಆಯ್ತು. ಕೆಲವು ತಿಂಗಳು ಹಿಂದಿನವರೆಗೂ ನನಗೂ ಈ ಬಸ್ರಿ ಹೆಣ್ಮಕ್ಳ ಬಗ್ಗೆ, ಅವ್ರ ಕಷ್ಟಗಳ ಬಗ್ಗೆ ಅಷ್ಟು ಮಟ್ಟಿಗೆ ಅರ್ಥ ಆಗಿರ್ಲಿಲ್ಲ. ಆದ್ರೆ ಇವಾಗ ನನ್ನ ಹೆಂಡತಿನೂ ಬಸ್ರಿ ಮೇಡಮ್, 5 ತಿಂಗಳು ತುಂಬಿತು. ಮೊನ್ನೆಯೂ ಸೀಮಂತ ಮಾಡಿದ್ವಿ. ಹಂಗಾಗಿ ನನಗೂ ನಿಮ್ಮ ಕಷ್ಟ ಅರ್ಥ ಆಗುತ್ತೆ. ನಿಮ್ಮ ಹೆಂಡತಿ ಏನ್ ಮಾಡ್ತಿರೋದು? ಬಿಟ್ರೆ ಇಡೀ ಬೆಟ್ಟನೇ ಸರಿಸ್ಬಿಡ್ತಾಳೆ. ಏನಾದ್ರೂ ಕೆಲಸ ಮಾಡ್ಬೇಕು ಅಂದ್ರೆ ಅಷ್ಟು ಉತ್ಸಾಹ ಅವಳಿಗೆ. ಆದ್ರೆ ಇವಾಗ ಫುಲ್ ಟೈಮ್ ಹೌಸ್ ವೈಫ್. ಸಾಮಾನ್ಯವಾಗಿ ಒಂದ್ ಅರ್ಧ ಕೆಜಿ ಭಾರನ ದಿನ ಪೂರ್ತಿ ಹೊರಬೇಕು ಅಂದ್ರೆ ನಮ್ಗೆ ಆಗದೇ ಇಲ್ಲ, ಒದ್ದಾಡ್ಬಿಡ್ತೀವಿ.
ಅಂಥದ್ರಲ್ಲಿ ನೀವು ಹೆಣ್ಮಕ್ಳು 9 ತಿಂಗಳು ಒಂದು ಮಗುನ ಹೊರ್ತೀರ. ಒಂದು ದಿನ ಭಾರ ಅಂತ ಹೇಳಲ್ಲ, ರಕ್ತ ವಸ್ತು ಜೀವ ಕೊಡ್ತೀರ. ನಿಜವಾಗ್ಲೂ ಈ ಹೆಣ್ಮಕ್ಳು ಗ್ರೇಟ್ ಮೇಡಮ್. ನನ್ನ ಹೆಂಡತಿನೂ ಗ್ರೇಟ್ ಅಲ್ವಾ ಮೇಡಮ್? ಬಸ್ರಿ ಹುಡುಗಿಗೆ ಯಾವ ಕಷ್ಟನೂ ಆಗ್ಬಾರ್ದು ಅಂತ ಒಂದ್ ಕಡ್ಡಿನ ಆಚೆ ತೀಸೆ ಇಡಕ್ ಬಿಡ್ತಿರ್ಲಿಲ್ಲ. ಅದಕ್ಕೆ ಕಳೆದ 2 ದಿನದಿಂದ ಮನೇಲಿ ಒಬ್ಳಕ್ಕೂ ಸುಮ್ಮನೆ ಬೋರ್ ಆಗುತ್ತೆ, ಟೈಮೇ ಮುಂದೋಗಲ್ಲ, ನನ್ನ ಕೈಲಾದಷ್ಟು ಕೆಲಸ ಮಾಡ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಪಾಪ ಹೋಗ್ಲಿ, ಕೈಲಾದಷ್ಟು ಕೆಲಸ ಮಾಡು ಅಂತ ಸುಮ್ಮನೆ ಬಿಟ್ವಿ. ಆದ್ರೆ ಅವಳನ್ನ ಬಿಸ್ಲಿ ಕಾಲಿಡಕ್ಕೂ ಬಿಡ್ತಿಲ್ಲ ಮೇಡಮ್. ನಿಮ್ ಮಿಸ್ಸಸ್ ತುಂಬಾ ಅದೃಷ್ಟ ಮಾಡಿದ್ದಾರೆ. ನಾನು ಅಷ್ಟೇ ಮೇಡಮ್. ಪಾರುನಂತ ಹೆಂಡತಿ ಪಡೆಯೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. ಆದ್ರೆ ಅಂತ ನನ್ನ ಪಾರು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾಳಲ್ಲ, ಯಾಕೆ? ಅದೇನು ದಿನ ಯಾವುದೋ ಕೆಲ್ಸಕ್ಕೆ ಹೋಗಿ ಬರೋ ಥರ ಇಂಥ ಟೈಮಿಗೆ ಬರ್ತಾಳೆ ಅಂತ ಕರಾರುವಾಕ್ಕಾಗಿ ಹೇಳ್ತಿದೀಯಲ್ಲ, ಅದ್ ಹೇಗೆ? ದೇವಸ್ಥಾನದಲ್ಲಿ ಅಷ್ಟೊತ್ತು ಯಾವ ಸೇವೆ ಮಾಡ್ತಾಳೆ ಪಾರ್ವತಿ? ಅದು ಪ್ರತಿದಿನ? ಅಮ್ಮೋರೆ, ಅದು ನನಗೆ ಗೊತ್ತು ಅತ್ತೆ. ನಮ್ ಪಾರ್ವತಿ ಅಕ್ಕನ ಮನ್ಸಲ್ಲಿ ಏನೇ ಪ್ರಶ್ನೆ ಇದ್ರು ಹೋಗಿ ಗಂಟೆಗಟ್ಲೆ ದೇವ್ರ ಮುಂದೆ ಕುತ್ಕೊಂಡ್ ಬಿಡ್ತಾರೆ. ಇದೇನ್ ಹೊಸದಲ್ವಲ್ಲ, ಅವ್ರು ಪ್ರತಿದಿನ ದೇವಸ್ಥಾನಕ್ಕೆ ಹೋಗೋ ಶೆಡ್ಯೂಲ್ ಫಿಕ್ಸ್ ಮಾಡ್ಕೊಂಡಿರೋದು. ಆದ್ರೆ ಸೀಮಂತದ ನಂತರ ಅವಳ ಬಿಹೇವಿಯರ್ ಅಲ್ಲಿ ಬದಲಾವಣೆ ಕಾಣಿಸ್ತಾ ಇರೋದು ನಿಜ ಅಲ್ವಾ? ಹೌದು, ನನ್ಗೂ ಇದೇ ಪ್ರಶ್ನೆ ಕಾಡ್ತಿದೆ. ಅದಕ್ಕೆ ಇವತ್ತು ಅವ್ರ ಮನೆಗ್ ಬರ್ತಿದ್ದ ಹಾಗೆ ಹೋಗಿ ಅವ್ರ ಹತ್ರ ಕೇಳ್ತೀನಿ. ನಾನು ಅವ್ರ ಮುದ್ದಿನ ತಂಗಿ ಅಲ್ವಾ, ನನ್ನ ಹಠಕ್ಕಾದ್ರೂ ಅವ್ರ ಮನ್ಸಲ್ಲಿ ಏನಿದೆ ಅಂತ ಅವ್ರು ಹೇಳಲೇಬೇಕು, ಅವ್ರು ಹೇಳ್ತಾರೆ. ಜಾಣೆ ನೀನು. ನಮ್ ಪಾರ್ವತಿ ಅಕ್ಕನೂ ಕೂಡ ಒಪ್ಕೊಂಡಮ್ಮ. ಹಲೋ, ಹೇಳಿ ಜನಕಮ್ಮ. ಏನು? ಹೌದಾ? ಸರಿ, ನಾನು ಈಗಲೇ ಹೊರಟು ಬರ್ತೀನಿ. ಜಯ, ಏನಾಯ್ತು? ಮ್ಯಾಮ್, ಅಕ್ಕ ಪ್ರೆಗ್ನೆಂಟ್ ಅಲ್ವಾ, ವಾಟರ್ ಲೀಕ್ ಆಯ್ತಂತೆ ಮ್ಯಾಮ್. ಓಹ್, ತಕ್ಷಣ ಅವಳನ್ನ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಕ್ಕೆ ಹೇಳು. ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಬಟ್ ಮ್ಯಾಮ್, ಡಾಕ್ಟರ್ ಇನ್ನು ಡೆಲಿವರಿಗೆ 1 ವೀಕ್ ಇದೆ ಅಂತ ಹೇಳಿದ್ದಾರೆ. ಇರಬಹುದು, ಆದ್ರೆ ಈ ಸಮಯದಲ್ಲಿ ನೆಗ್ಲೆಕ್ಟ್ ಮಾಡೋದು ಬೇಡ. ನೀ ತಕ್ಷಣ ಹೊರಡು. ನಮ್ದು ಯಾವ್ದಾರು ಒಂದು ಕಾರ್ ತಗೊಂಡು ಹೋಗು, ಡ್ರೈವರ್ನ ಬರಕ್ ಹೇಳು. ಅಮ್ಮೋರೆ, ನಿಮ್ ಮುಖದಲ್ಲಿ ಇಷ್ಟೊಂದು ಆತಂಕ ಕಾಣಿಸ್ತಾ ಇದೆ. ಜಯ ಅವ್ರ ಅಕ್ಕನ್ಗೆ ಏನಾದ್ರು ತುಂಬಾ ತೊಂದ್ರೆನಾ? ಎಷ್ಟೋ ಜನ ಗರ್ಭಿಣಿಯರು ರುಟೀನ್ ಚೆಕಪ್ಗೆ ಅಂತ ಹೇಳಿ ಹಾಸ್ಪಿಟಲ್ಗೆ ಹೋಗಿರ್ತಾರೆ. ಡಾಕ್ಟರ್ ಕೊಟ್ಟ ಡೇಟ್ಗಿಂತ ಮುಂಚೆನೆ ಡೆಲಿವರಿ ಆಗಿ ಆರಾಮಾಗಿ ಮನೆಗೂ ಬಂದಿರ್ತಾರೆ. ಆದ್ರೆ ಜಯನ ಅಕ್ಕನ ವಿಷಯದಲ್ಲಿ ಸ್ವಲ್ಪ ಟೆನ್ಷನ್ ಇದೆ. ಗರ್ಭಕೋಶದಲ್ಲಿ ಮಗು ನೀರಿನ ಮಧ್ಯನೇ ಇರುತ್ತೆ. ಹೆರಿಗೆ ಸಮಯದಲ್ಲೂ ಕೂಡ ಆ ನೀರೇ ತುಂಬಾ ಹೆಲ್ಪ್ ಮಾಡುತ್ತೆ. ಆದ್ರೆ ಈಗ ನೀರೇ ಲೀಕ್ ಆಗ್ತಿದೆ ಅಂತಂದ್ರೆ ಮಗುಗೆ ಸಿಗಬೇಕಾದಷ್ಟು ಆಕ್ಸಿಜನ್ ಸಿಗದೆ ಹೋಗ್ಬೋದು. ಮಗುಗೆ ತೊಂದರೆ ಆಗುತ್ತೇನೋ ಅಂತ. ಪಾಪ ಯಜಮಾನ್ರು, ಅವ್ರಿಗೆ ನನ್ನಲ್ಲಿ ಈ ತರ ನೋಡಿ ಅದೆಷ್ಟು ಸಂಕಟ ಆಯ್ತೋ ಏನೋ. ಅವ್ರು ಹೋಗೋವಾಗ ಅವ್ರ ಹಿಂದೆನೆ ಹೊರಟ್ಬಿಡ್ಬೇಕು ಅಂತ ಅನ್ನಿಸ್ತು. ಆದ್ರೆ ಪಾಪ ಅಕ್ಕವ್ರು, ಹೀಗಿದ್ದು ನನಗೆ
ಕೆಲ್ಸದ ಮನೆನೇ ಆಗಿಲ್ಲ. ನಾನು ಅಕ್ಕವರಿಬ್ರು ಅಕ್ಕ ತಂಗಿ ಅನ್ನೋ ಥರ ಮನಸ್ಥಿತಿಲಿದ್ದೀನಿ. ಅವ್ರಿಗೀಗ ನನ್ನ ಅಗತ್ಯ ತುಂಬ ಇದೆ. ಮನೆಗೆ ಹೋದ್ಮೇಲೆ ಯಜಮಾನ್ರಿಗೆ ಇದನ್ನೆಲ್ಲ ಅರ್ಥ ಮಾಡಿಸ್ಬೇಕು. ಪಾರ್ವತಿ ಅವರೇ, ಏನಾದರೂ ಪ್ರಾಬ್ಲಮಾ? ಅಲ್ಲ, ತುಂಬ ಹೊತ್ತಿಂದ ಗಮನಿಸ್ತಾ ಇದ್ದೀನಿ, ಇದಕ್ಕಿದ್ದಾಗೆ ಡಲ್ ಆಗಿಬಿಟ್ರಿ. ಕೆಲಸನೂ ಒಮ್ಮೆ ಮಾಡಿ ಮುಗಿಸ್ಬಿಟ್ರೆ ಸಾಕು ಅನ್ನೋ ಥರ ಮಾಡ್ತಾ ಇದ್ದೀರಾ, ಅದಕ್ಕೆ ಕೇಳಿದೆ. ಏನಿಲ್ಲ ಅಕ್ಕವ್ರೆ, ಕೆಲಸ ಎಲ್ಲ ಆಯಿತು. ನಾಳೆ ಬೆಳಗ್ಗೆಗೆ ಇಡ್ಲಿಗೆ ರುಬ್ಬಿಟ್ಟಿದ್ದೀನಿ. ಬೇರೆ ಏನಾದರೂ ಬೇಕಾದರೆ ಹೇಳಿ. ಬೇಡ ಬೇಡ, ಇವತ್ತು ರಾತ್ರಿ ಊಟಕ್ಕೆ ನನ್ನ ಹಸ್ಬೆಂಡ್ ಆಚೆ ಹೋಗೋಣ ಅಂತ ಹೇಳಿದ್ದಾರೆ, ಹಾಗಾಗಿ ಮತ್ತೇನು ಬೇಡ. ಹಾಗಾದರೆ ನಾನು ಹೊರಡ್ಬೋದಾ? ಸರಿ ಪಾರ್ವತಿ ಅವರೇ, ನೀವು ಹೊರಡ್ಬೋದು. ಯಜಮಾನ್ರ, ಹೌದಾ? ಯಾಕೆ ಹಾಗಾಯ್ತಂತೆ? ಈಗ ಹೇಗಿದಾರಂತೆ ಅತ್ತೆ? ಡೆಲಿವರಿ ಇವತ್ತೇ ಆಗುತ್ತಂತ? ನನಗೂ ಯಾವ ಕ್ಲಾರಿಟಿನೂ ಸಿಕ್ಕಿಲ್ಲಮ್ಮ. ನಾನು ಫ್ಯಾಮಿಲಿ ಡಾಕ್ಟರ್ಗೆ ಹೇಳಿದ್ದೀನಿ, ಏನಾದರೂ ಗಾಬರಿ ಆಗುವಂಥ ವಿಷಯ ಇದ್ರೆ ಮೊದಲು ನನಗೆ ಫೋನ್ ಮಾಡಿ ಹೇಳಿ, ಆಮೇಲೆ ನಾನೇ ಜಯನಿಗೆ ಫೋನ್ ಮಾಡ್ತೀನಿ ಅಂತ. ನಾನು ಅವ್ರ ಕಾಲ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಬಟ್ ಇದುವರೆಗೂ ಅಂಥ ಕಾಲ್ ಏನೂ ಬಂದಿಲ್ಲ. ಇಷ್ಟಕ್ಕೂ ನೀನ್ ಯಾಕಮ್ಮ ಇಷ್ಟೊಂದು ಗಾಬರಿ ಆಗಿದೀಯಾ? ಜನನಿಗೂ ಈಗ 5ನೇ ತಿಂಗಳು ತುಂಬ್ತಲ್ವಾ ಅದಕ್ಕೆ. ಹೆರಿಗೆ ದಿನಗಳು ಕೂಡ ಹತ್ರ ಬರ್ತಾ ಇವೆ. ಮೊದಲನೇ ಹೆರಿಗೆ ಬೇರೆ, ಅದಕ್ಕೆ ಸಹಜವಾದ ಆತಂಕ. ಅದಕ್ಕೆ ಇನ್ನೊಬ್ಬ ಬಸ್ರಿ ಹೆಂಗಸಿನ ಹೆರಿಗೆ, ಅವಳ ಅನುಭವದ ಬಗ್ಗೆ ಕುತೂಹಲ, ಆತಂಕ. ಕುತೂಹಲ ಏನೋ ಸರಿ, ಆದ್ರೆ ಆತಂಕ ಯಾಕಮ್ಮ? ಕೂತ್ಕೋ. ಯಾಕೆ ಚಿಂತೆ ಮಾಡ್ತೀಯ? ನಾವೆಲ್ಲ ನಿನ್ ಜೊತೆಲಿ ಇಲ್ವಾ? ಎಲ್ಲ ಒಳ್ಳೇದೇ ಆಗುತ್ತೆ, ಏನು ಯೋಚನೆ ಮಾಡಬೇಡ. ನಾನು 2 ಮಕ್ಕಳನ್ನ ಹೆತ್ತಿದ್ದೀನಿ, ನಾರ್ಮಲ್ ಡೆಲಿವರಿ. ಜಯನ್ ಅಕ್ಕನಿಗೆ ಸ್ವಲ್ಪ ಕಾಂಪ್ಲಿಕೇಶನ್ ಇರೋದ್ರಿಂದ ಸಿ ಸೆಕ್ಷನ್ ಮಾಡ್ಬೋದು ಅನ್ಕೋ. ಆದ್ರೆ ಹೆರಿಗೆ ಅನ್ನೋದು ಹೆಣ್ಣಿಗೆ ಪುನರ್ಜನ್ಮದ ಥರ ಅಲ್ವಾ ಅದಕ್ಕೆ? ಮಗು ಜೊತೆಗೆ ತಾಯಿನೂ ಹುಟ್ಟಾಳೆ ಅನ್ನೋದು ಎಷ್ಟು ಸತ್ಯ ಅಲ್ವಾ ಅದಕ್ಕೆ? ಹಾ, ಆದ್ರೆ ಎಷ್ಟೇ ಹೆರಿಗೆ ನೋವು ಅನುಭವಿಸಿರ್ಲಿ, ಆ ಮಗುವಿನ ಮುದ್ದಾದ ಮುಖ ನೋಡ್ತಿದ್ದ ಹಾಗೆ ಎಲ್ಲ ತಾಯಂದ್ರು ಹೆರಿಗೆ ನೋವನ್ನ ಮರ್ತೇ ಬಿಡ್ತಾರೆ. ನಾವಿದನ್ನ ಬಾಯಿ ಮಾತಲ್ಲಿ ಹೇಳೋದಕ್ಕಿಂತ ಜನನಿಗೆ ಅವಳ ಮಗು ಮುಖ ನೋಡಿದಾಗ ಈ ಅನುಭವ ಆಗುತ್ತೆ, ನೋಡ್ತೀರಿ. ನಮ್ಮ ಫ್ಯಾಮಿಲಿ ಡಾಕ್ಟರ್ ಫೋನ್ ಮಾಡ್ತಿದ್ದಾರೆ. ನಮ್ಮ ಜಯ ಅಕ್ಕನ ವಿಷಯ ಹೇಳಕ್ಕೆ ಇರಬೇಕು. ಹಲೋ ಡಾಕ್ಟರ್, ಹೇಗಿದ್ದಾರೆ ನಮ್ಮ ವಿಜಯಲಕ್ಷ್ಮಿ? ಡೆಲಿವರಿ ಆಯ್ತಾ? ತಾಯಿ ಮಗು ಆರೋಗ್ಯವಾಗಿದ್ದಾರಾ? ವಾಟ್?
ಅವಳು ಸೂಪರ್ ವುಮನ್. ಈ ಕಾಫಿ ಮಾಡೋದ್ರಿಂದ ಅವಳಿಗೆ ಏನು ಸುಸ್ತಾಗಲ್ಲ. ಇದೆಲ್ಲ ತುಂಬಾ ಸುಲಭದ ಕೆಲಸ. ಬರೀ ಕಾಫಿ ಮಾಡೋದು ಮಾತ್ರ ಅಲ್ಲ ಸಾರ್ಥಿ, ಇಡೀ ಮನೇನ ಗುಡಿಸಿ ಬರ್ಸಿ ಅಡಿಗೆ ಮಾಡಿಟ್ಟು ಇನ್ನೊಬ್ಳು ಗರ್ಭಿಣಿ ಹೆಣ್ಣು ಮಗಳನ್ನ ಆರೈಕೆ ಮಾಡೋಷ್ಟು ಕೆಪಾಸಿಟಿ ನಿಮ್ಮ ಮಗಳಿಗಿದೆ. ಏನ್ ದೊಡ್ಡ ಯಜಮಾನ್ರೆ ಹಾಗಂದ್ರೆ? ದೊಡ್ಡ ಯಜಮಾನ್ರೆ ನಿಮ್ಮನ್ನೇ ಕೇಳ್ತಾ ಇರೋದು. ಯಾಕೋ ಈ ಮಾತನ್ನ ನೊಂದ್ಕೊಂಡು ಹೇಳ್ದಾಗಿದೆಯಲ್ಲ, ಏನಾಯ್ತು? ಅಪ್ಪ ನಾನು ಹೇಳ್ತೀನಿ. ಆಗ್ಲೇ ಯಜಮಾನ್ರು ಮನೆಗೆ ಬರ್ತಿದ್ದ ಹಾಗೆ ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ದೆ. ಆಗ ಅವ್ರು ನಿನ್ನ ಹಾಗೇನೆ ನೀನು ಕಾಫಿ ಮಾಡೋದು ಬೇಡ, ನಾನೇ ಕಾಫಿ ಮಾಡ್ಕೊಂಡ್ ಬರ್ತೀನಿ, ನೀನು ಕೂತಿರು ಅಂತ ಹೇಳಿದ್ರು. ಅದಕ್ಕೆ ನಾನು ತಮಾಷೆಗೆ ಹೇಳ್ದೆ, ನನ್ನನ್ನು ಏನು ಅನ್ಕೊಂಡ್ಬಿಟ್ಟಿದ್ದೀರಾ, ನಮ್ಮಪ್ಪ ನನ್ನನ್ನು ಗಟ್ಮುಟ್ಟಾಗಿ ಸಾಕಿದ್ದಾರೆ ಅಂತ ಹೇಳ್ದೆ. ಬಸ್ರಿ ಆದ್ರೆ ಏನಂತೆ, ಬರೀ ಕಾಫಿ ಮಾಡೋದು ಒಂದೇ ಅಲ್ಲ, ಇಡೀ ಮನೆ ಕಸ ಗುಡಿಸಿ ನೆಲ ಒರೆಸಿ ಎಲ್ರಿಗೂ ಅಡುಗೆ ಮಾಡಿ ಬೇಕಾದ್ರೆ ನಂತರ ಒಂದು ಬಸ್ರಿ ಹೆಂಗಸನ್ನು ನೋಡ್ಕೋತೀನಿ ಅಂತ ಹೇಳ್ದೆ. ಅದಕ್ಕೆ ಕೋಪ ಮಾಡಿಕೊಂಡು ಹೀಗೆಲ್ಲ ಮಾತಾಡ್ತಾ ಇದ್ದಾರೆ. ಅಷ್ಟೇನಾ ದೊಡ್ಡ ಯಜಮಾನ್ರೆ? ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀರಿ? ಏನೋ ತಮಾಷೆಗೆ ಅಂದಿರ್ತಾರೆ. ಹೊಟ್ಟೆಯಲ್ಲಿ ಕೂಸಿಟ್ಕೊಂಡು ಅವಳಾದ್ರೂ ಅದನ್ನು ಯೋಚನೆ ಮಾಡೋಕ್ಕಾದ್ರೂ ಸಾಧ್ಯನಾ? ಪಾರ್ವತಿ, ಕಂಡವ್ರ ಮನೇಲಲ್ಲ, ನಮ್ಮ ಮನೇಲೂ ಅಂತ ಕೆಲಸ ಮಾಡಬಾರ್ದು. ಬಸ್ರಿ ಹೆಣ್ಮಕ್ಳು ಯಾವ್ಯಾವ ತಿಂಗಳಲ್ಲಿ ಏನೇನು ಕೆಲಸ ಮಾಡಬೇಕು, ಏನೇನು ಕೆಲಸ ಮಾಡಬಾರ್ದು ಅನ್ನೋದು ನಮಗೂ ಗೊತ್ತಿಲ್ವಲ್ಲ. ನನಗೆ ಗೊತ್ತಪ್ಪ, ಬಸ್ರಿ ಹೆಣ್ಮಕ್ಳು ಯಾವ ಸಮಯದಲ್ಲಿ ಏನು ಕೆಲಸ ಮಾಡಬೇಕು, ಏನು ಕೆಲಸ ಮಾಡಬಾರ್ದು ಅಂತ ತಿಳ್ಕೊಳ್ಳೋದಕ್ಕೆ ಜನನಿ ಪುಸ್ತಕ ಕೊಟ್ಟಿದ್ದಾಳೆ. ಇದನ್ನ ನಾನು 2 ಸಲ ಓದಿದ್ದೀನಿ. ಇದರಲ್ಲಿ ಏನು ಬರ್ದಿದೆ ಗೊತ್ತಾ? ಬಸ್ರಿ ಹೆಣ್ಮಕ್ಳು ಕೂತ್ ಕಡೆನೆ ಕೂರೋದ್ರಿಂದ ತೊಂದರೆ ಆಗುತ್ತಂತೆ. ಜನನಿ, ಕಳೆದ ಸಲ ಅವ್ರು ನಮ್ಮ ಮನೆಗೆ ಬಂದಾಗ ಅವ್ರಿಗೆ ಹುಟ್ಟೋ ಮಗುವಿನ ಬಗ್ಗೆ ಎಷ್ಟು ಪ್ರೀತಿಯಿಂದ ಹೇಳ್ಕೊಂಡಿದ್ರು. ನನ್ನ ತಾಯಿನ ನನ್ನ ಮಗುವಿನ ರೂಪದಲ್ಲಿ ಬರ್ತಿದ್ದಾರೆ ಅಂತ ಎಷ್ಟು ಖುಷಿ ಪಡ್ತಿದ್ರು ಗೊತ್ತಾ? ಆದ್ರೆ ಇವತ್ತು ಹುಟ್ಟಾನೆ ಮಗು ಹೋಗ್ಬಿಡ್ತಂತೆ. ಈಗ ಮಡ್ಲು ಖಾಲಿ, ಅವ್ರ ಕೈನೂ ಖಾಲಿ. ನನಗೆ ಇದನ್ನ ಸಹಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತೆ. ಪಾಪ ಅವ್ರು ಹೆಂಗ್ ತಡ್ಕೊಂಡಿರ್ತಾರೆ. ಯಾವ ಹೆಣ್ಮಕ್ಳಿಗೂ ಇಂಥ ಕಷ್ಟ ಬರ್ಬಾರ್ದು. ನನಗೂ ಹೀಗೆ ಆಗ್ಬಿಟ್ರೆ ನಾನು ಏನ್ ಮಾಡ್ಲಿ? ಜನನಿ, ಯಾಕೆ ಓವರ್ ರಿಯಾಕ್ಟ್ ಮಾಡ್ತಿದ್ಯಾ? ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಜನನಿ, ಅರ್ಥ ಮಾಡ್ಕೊಮ್ಮ. ಜಯ ಅವ್ರ ಅಕ್ಕನಿಗಾದ ಕಾಂಪ್ಲಿಕೇಶನ್ ಥರನೇ ನಿನಗೂ ಹೆರಿಗೆಯಲ್ಲಿ ತೊಂದರೆ ಆಗ್ಬೋದು ಅಂತ ನೀನ್ ಯಾಕೆ ಅನ್ಕೋತಾ ಇದೀಯಾ? ನೀನು ವೀರಣ್ಣನ ಮಗಳು, ಇಷ್ಟು ವೀಕ್ ಆಗ್ಬಿಟ್ರೆ ಹೇಗೆ? ಜಯ ಅವ್ರ ಅಕ್ಕನ ಬಗ್ಗೆ, ಅವಳ ಕಂಡೀಷನ್ ಬಗ್ಗೆ ನಾನು ಕ್ಯಾಶುವಲ್ ಆಗಿ ಹೇಳ್ದೆ ಅಷ್ಟೇ. ಈಗ ಅದೇ ತಪ್ಪಾಗೋಯ್ತಲ್ಲ. ನೀನೇ ನಿನ್ ಪಾರ್ವತಿ ಅಕ್ಕನ ಹತ್ರ ಆಗಾಗ ಹೇಳ್ತಾ ಇರ್ತೀಯ ತಾನೆ, ನಮ್ಮ ಮಕ್ಕಳು ಅರಸನ ಕೋಟೆ ಕುಡಿಗಳು, ಅವರು ಸುರಕ್ಷಿತವಾಗಿ ಯಾವಾಗ್ಲೂ ಆರೋಗ್ಯವಂತರಾಗೇ ಇರ್ತಾರೆ ಅಂತ. ನಿನ್ ಮಾತಿನ ಮೇಲೆ ನೀನೇ ನಂಬಿಕೆ ಕಳ್ಕೊಂಡ್ಬಿಟ್ರೆ ಹೇಗಮ್ಮ? ಇದು ಬರೀ ಒಂದ್ ಮಗು ಅಲ್ಲ ಅತ್ತೆ, ನನ್ ಕನ್ಸು. ಹೊಟ್ಟೆಲಿ ಇಟ್ಕೊಳ್ಳೋ 9 ತಿಂಗಳು ಕನ್ಸಲ್ಲ, ಈ 9 ತಿಂಗಳಲ್ಲಿ ಬರೋ ಪ್ರತಿಯೊಂದು ಕ್ಷಣದ ಕನ್ಸು. ಅದಕ್ಕೆ ನನ್ ಬಸ್ರಿ ಆದಾಗಿಂದ
ಈ ಕ್ಷಣದವರೆಗೂ ಕನ್ಸನ್ನ ತುಂಬಾ ಜೋಪಾನ ಮಾಡ್ಕೊಂಡು ಬಂದಿದ್ದೀನಿ. ಯಾವುದೇ ಕಾರಣಕ್ಕೂ ಆ ಕನ್ಸು ಕೈ ಜಾರಿ ಹೋದ್ರೆ, ಚಿತ್ರ ಆದ್ರೆ ನನಗೆ ಬದುಕೋ ಆಸನೆ ಹೊರಟೋಗ್ಬಿಡುತ್ತೆ. ಅತ್ತೆ, ನಾನೊಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀರಾ? ಏನಮ್ಮ, ನನ್ನ ಹೆರಿಗೆ ಸಮಯದಲ್ಲಿ ಏನಾದರೂ ಕಾಂಪ್ಲಿಕೇಶನ್ಸ್ ಆಗಿ ನನ್ನ ಮಗುನ ಅನ್ನೋ ಆಯ್ಕೆ ಪ್ರಶ್ನೆ ಬಂದ್ರೆ ನನ್ನ ಮಗುನ ಆಯ್ಕೆ ಮಾಡ್ಕೊಳ್ಳಿ. ಜನನಿ ಪುಟ್ಟ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನನಗೆ ಗಾಬರಿ ಆಗತ್ತೆ ಕಂದ. ರತ್ನವೇಣಿ, ಜನನಿ ಏನೋ ಚಿಕ್ಕೋಳು, ಮೊದಲನೇ ಹೆರಿಗೆ, ಆತಂಕ ಸಹಜ. ಅವಳೇನೋ ಗಾಬರಿಲಿ ಮಾತಾಡ್ತಾಳೆ ಅಂತಂದ್ರೆ ನೀವು ಹೀಗೆ ಗಾಬರಿ ಮಾಡ್ಕೊಂಡ್ಬಿಟ್ರೆ ಹೇಗೆ? ನಾವು ಧೈರ್ಯ ಹೇಳೋಣ. ನಮ್ ಜನನಿ ಜಾಣೆ. ನನ್ನಿಂದಾನೇ ಉಳಿತಾಯ ಶುರುವಾಗ್ಲಿ ಅಂತ ಈ ಕೆಲ್ಸಕ್ಕೆ ಸೇರ್ಕೊಂಡೆ. ಸೇರ್ಕೊಳ್ಳೋಕ್ಕಿಂತ ಮುಂಚೆ ನನಗೊಂದು ಮಾತು ಹೇಳಬೇಕು ಅಂತ ನಿನಗೆ ಅನ್ಸಲೇ ಇಲ್ವಾ ಪಾರು? ಅನ್ನಿಸ್ತು. ಆದ್ರೆ ನಮ್ಮ ಮದುವೆ ಆದ್ಮೇಲೆ ನಾನಾಗ್ಲಿ ನೀನಾಗ್ಲಿ ಯಾವ ನಿರ್ಧಾರ ತಗೊಂಡ್ರು ನಮ್ಮಿಬ್ರು ಒಪ್ಪಿಗೆನೂ ಇರ್ತಿತ್ತಲ್ವಾ? ಹೌದು. ಆದ್ರೆ ನಾನು ಕೆಲ್ಸಕ್ಕೆ ಹೋಗೋ ವಿಚಾರನ ನಿಮ್ಮ ಹತ್ರ ಹೇಳಿದ್ರೆ ನೀವು ಖಂಡಿತ ಒಪ್ಪಲ್ಲ ಅಂತ ನಂಗೆ ಗೊತ್ತಿತ್ತು. ನಮ್ಮ ಬೆಳವಣಿಗೆಗೆ ಈ ಕೆಲಸ ಅನಿವಾರ್ಯ ಆಗಿತ್ತು. ಅದಕ್ಕೆ ನಾನು ಹೇಳಲಿಲ್ಲ. ಕ್ಷಮಿಸ್ಬಿಡಿ ಯಜಮಾನ್ರೆ. ತಿಂಗಳಿಗೆ 10,000 ರೂಪಾಯಿ ಸಂಬಳ ಕೊಡ್ತಾರಂತೆ. ಬಡವ್ರಿಗೆ 10,000 ರೂಪಾಯಿ ಸಣ್ಣ ವಿಷಯ ಅಲ್ಲ ಅಲ್ವಾ ಯಜಮಾನ್ರೆ? ಉಳಿತಾಯ ದೃಷ್ಟಿಯಿಂದ ನೋಡಿದ್ರೆ ಅದು ದೊಡ್ಡ ಮೊತ್ತನೇ. ಮೊನ್ನೆ ಕಂಟಿಯವ್ರ ಸಾಲದ ಕಂತು ಕಟ್ಟೋದಕ್ಕೆ ನನಗೆ 5,000 ಶಾರ್ಟೇಜ್ ಆಗಿತ್ತಲ್ಲ, ಅವಾಗ ನೀನು ಕೊಟ್ಟೆ. ಆ ದುಡ್ಡು ಸಾವಿತ್ರಕ್ಕನೇ ಕೊಟ್ಟಿದ್ದ ಅಥವಾ? ಇಲ್ಲ, ಅಕ್ಕವರು ನನಗೆ ಅಡ್ವಾನ್ಸ್ ಅಂತ ಕೊಟ್ಟ ಹಣ. ಅವರು ತುಂಬಾ ಒಳ್ಳೆ ಜನ ಯಜಮಾನ್ರೆ. ನಿಮ್ಗೇನಾದ್ರೂ ದುಡ್ಡು ಬೇಕಾ ಅಂತ ಕೇಳಿ ಅವರೇ ನನಗೆ ಕೊಟ್ಟಿದ್ದು. ನಿಮ್ಮ ಆಟೋ ಸಾಲದ ಕಂತು ಕಟ್ಟೋದಕ್ಕೆ ಆ ಹಣ ಸಹಾಯ ಆಯ್ತಲ್ಲ, ನನಗಂತೂ ತುಂಬಾ ಸಂತೋಷ ಆಯ್ತು. ನಾನು ಕೆಲ್ಸಕ್ಕೆ ಹೋಗಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು. ಆದರೂ ನಿನ್ನ ಕೆಲ್ಸಕ್ಕೆ ಹೋಗೋದು ನನಗೆ ಈಗಲೂ ಒಪ್ಪಿಗೆ ಇಲ್ಲ ಪಾರು. ಪ್ಲೀಸ್ ಪಾರು, ಆ ಕೆಲಸ ಬಿಟ್ಬಿಡು. ನಾನು ಪ್ರತಿದಿನ ಕೆಲ್ಸಕ್ಕೆ ಹೋಗೋದ್ರಿಂದ ತುಂಬಾ ಸಂತೋಷವಾಗಿರ್ತೀನಿ ಯಜಮಾನ್ರೆ. ಅಕ್ಕವರು ಕೂಡ ಬಸ್ರಿ ಹೆಂಗಸು. ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ಸಮಯ ಕಳೆಯೋದೇ ಗೊತ್ತಾಗಲ್ಲ. ಹಾಗೆ ಈ ರತ್ನವೇಣಿ ತರದವ್ರು ಅಂದಿದ್ದು ಆಡಿದ್ದು ಯಾವುದು ನೆನಪಿಗೆ ಬರಲ್ಲ. ಆದ್ರಿಂದ ನನ್ನ ಮನಸ್ಸಿಗೆ ಸಂತೋಷ ಸಿಗುತ್ತೆ. ಅವ್ರ ಮನೇಲಿ ಹೇಳ್ಕೊಳ್ಳೋಂಥ ಕೆಲಸ ಏನೂ ಇರಲ್ಲ. ಗಂಡ ಹೆಂಡತಿ ಇಬ್ರೆ, ಒಳ್ಳೆ ಜನ ಬೇರೆ. ದಯವಿಟ್ಟು ನನಗೆ ಕೆಲ್ಸಕ್ಕೆ ಹೋಗೋದಕ್ಕೆ ಬಿಡಿ. ಮಾಮ್, ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಕರೆದ್ರಿ. ಏನು ವಿಷಯ? ನಾವು ಒಂದು ಹೊಸ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಬೇಕಾಗಿದೆ. ಅದು ಇಮಿಡಿಯೇಟ್ ಆಗಿ. ಅದ್ರ ವಿಷಯ ಮಾತಾಡಕ್ಕೇನೆ ನಿನ್ನನ್ನು ಕರೆದಿದ್ದು. ಹೇಳಿ ಮಾಮ್. ಜಯ ಅವರ ಅಕ್ಕನಿಗೆ ಡೆಲಿವರಿ ಟೈಮ್ನಲ್ಲಿ ಕಾಂಪ್ಲಿಕೇಶನ್ ಆಗಿ ಹುಟ್ಟೋವಾಗಲೇ ಅವ್ರ ಮಗು ಹೋದ ವಿಷಯ ಎಲ್ರಿಗೂ ಗೊತ್ತಿದೆ. ಅದು ನಮ್ಗೆಲ್ರಿಗೂ ನೋವಿನ ವಿಷಯ. ಕೆಲವರಿಗೆ ಆತಂಕದ ವಿಷಯ. ಅದಕ್ಕೆ ಯಾವ್ಯಾವ ಸಮಯದಲ್ಲಿ ಒಬ್ಬ ಬಸರಿ ಹೆಣ್ಮಗಳು ತನ್ನ ಮಗುನ ಕಳ್ಕೋಬಹುದು, ಅಥವಾ ಹೆರಿಗೆ ಸಮಯದಲ್ಲಿ ತನ್ನ ಜೀವನ ಪಣಕ್ಕಿಡ್ಬೇಕಾಗಿ ಬರಬಹುದು. ಇಂಥದನ್ನೆಲ್ಲ ನಾನು ರಘು ಸೇರಿ ಇಡೀ ರಾತ್ರಿ ಡೀಟೇಲ್ ಆಗಿ ಚರ್ಚೆ ಮಾಡಿ ರಿಸರ್ಚ್ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟ ಪೇಪರ್ಸ್ ಎಲ್ಲ ಇದರಲ್ಲಿದೆ.
ಆದರೆ ಇದಕ್ಕೂ ನಾವು ಹೊಸದಾಗಿ ಲಾಂಚ್ ಮಾಡ್ಬೇಕು ಅನ್ಕೊಂಡಿರೋ ಪ್ರಾಡಕ್ಟ್ಗೂ ಏನಾದರೂ ಲಿಂಕ್ ಇದೆಯಾ ಮಾಮ್? ಖಂಡಿತ ಇದೆ. ನಾವೀಗ ಈ ಪಾಯಿಂಟ್ಸನ್ನೆಲ್ಲ ಗಮನದಲ್ಲಿಟ್ಕೊಂಡು ಒಂದು ನಾಟಿ ಔಷಧಿನ ಕಂಡುಹಿಡಿಬೇಕು ಪ್ರೀತು. ಆ ಔಷಧಿ ಜಯ ಅಕ್ಕನ್ ತರದ ಲಕ್ಷಾಂತರ ಬಸರಿ ಹೆಣ್ಮಕ್ಳಿಗೆ ಅವ್ರ ಹೀರೋ ಮಕ್ಕಳಿಗೆ ಸಂಜೀವನಿ ಆಗಬೇಕು. ನಮ್ಮ ಹಳ್ಳಿಲಿ ಒಬ್ಬ ಗರ್ಭಿಣಿ ಹೆಣ್ಮಗಳಿಗೆ ಇದೇ ರೀತಿ ತೊಂದರೆ ಆದಾಗ ಯಾರೋ ನಾಟಿ ವೈದ್ಯ ಮಾಡೋ ಹೆಂಗಸು ಅದ್ಯಾವುದೋ ನಾಟಿ ಮದ್ದನ್ನ ತಯಾರು ಮಾಡಿ ಕೊಟ್ಟು ತಾಯಿ ಮಗು ಇಬ್ರಿಗೂ ಏನು ತೊಂದರೆ ಆಗದೆ ಇರೋ ತರ ಹೆರಿಗೆ ಮಾಡಿಸಿದ್ಲು. ಅದ್ ನನಗಿನ್ನೂ ನೆನಪಿದೆ ಪ್ರೀತು. ಅದೇ ಪುರಾತನ ಔಷಧಿನ ಆಧುನಿಕ ಟೆಕ್ನಾಲಜಿ ಬಳಸಿ ಅದರ ಸಕ್ಸಸ್ ರೇಟ್ ಹೇಗೆ ಹೆಚ್ಚು ಮಾಡಬಹುದು ಅಂತ ನೀನು ನಿನ್ನ ಟೀಮ್ ಯೋಚನೆ ಮಾಡಬೇಕು. ಇದಕ್ ಬೇಕಾಗಿರೋ ಗಿಡಮೂಲಿಕೆಗಳು ಹಿಮಾಲಯದಲ್ಲೇ ಇರ್ಲಿ, ಕನ್ಯಾಕುಮಾರಿಲೇ ಇರ್ಲಿ, ಪ್ರಪಂಚದ ಯಾವುದೇ ಮೂಲೆಯಲ್ಲಿರ್ಲಿ ತರ್ಸೋಣ ಪ್ರೀತು. ಅಪ್ಪ ಅಮ್ಮ ಗೇಟ್ ಹತ್ರ ನಿಂತಿದ್ದು ನೀವು ಮತ್ತೆ ಅರಸನ್ ಕೋಟೆಗೆ ಬರೋದಕ್ಕೆ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳಿದ್ದು ನೆನಪಾಯ್ತು ಪಾರು. ಪಾಪ ಅಲ್ವಾ, ನಾವು ಎಷ್ಟೇ ನೋವು ಕೊಟ್ರು ಮತ್ತೆ ಮತ್ತೆ ನಮ್ಮನ್ನ ವಾಪಸ್ ಕಳ್ಸ್ಕೊಳ್ಳೋ ಯೋಚನೆಯಲ್ಲಿದ್ದಾರೆ. ಇಂಥ ಅಪ್ಪ ಅಮ್ಮ ತಮ್ಮ ತಂಗಿಯಿಂದ ಹೇಗ್ ಪಾರು ದೂರ ಇರೋದು? ಅವ್ರೆಲ್ರ ಮಾತ್ ಕೇಳಿ ನನಗೂ ಹಂಗೆ ಅನಿಸ್ತು ಯಜಮಾನ್ರೆ. ಮರದ ಟೊಂಗೆಗೆ ಮರದ ಬೇರ್ ತಾನೇ ಅಸ್ತಿತ್ವ. ಹಾಗೆ ಮಕ್ಳಿಗೆ ಹೆತ್ತೋರು ಅವ್ರ ಮನೆತನದ ಹೆಸರು ತಾನೇ ಅಸ್ತಿತ್ವ. ಅದು ನಮಗೂ ಗೊತ್ತು. ಆದ್ರೆ ಜನನಿ ಚಿಕ್ಕಮ್ಮನ್ ಮಾತ್ ಕೇಳಿ ಕೇಳಿ ನಮ್ಗದ್ ಯಾವ್ದು ಬೇಡ, ನಾವ್ ನಮ್ದೇ ಆದ ಅಸ್ತಿತ್ವ ಕಂಡ್ಕೋತೀವಿ ಅಂತ ದೂರ ಉಳಿದ್ಬಿಟ್ಟಿದೀವಿ. ನಿಜಕ್ಕೂ ಒಂದ್ ಕ್ಷಣ ನಾವ್ ಹೇಳ್ತಿರೋದಕ್ಕೆ ಅರ್ಥ ಇದೆಯಾ ಅಂತ ಅನ್ನಿಸ್ಬಿಡ್ತು. ನಿಜ ಪಾರು, ಅರಸನ್ ಕೋಟೆಗೆ ಎಷ್ಟೋ ತಲೆಮಾರಿನ ಅಸ್ತಿತ್ವ ಇದೆ. ನಮ್ ತಾತ ಮುತ್ತಾತಿಂದ್ರ ಕಾಲದಿಂದನೂ ನಾವು ಅರಸನ್ ಕೋಟೆಯವರು ಇದು ನಮ್ಮನೆತನ ಅಂತ ಆ ಹೆಸರನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಅವರು ನಮ್ಮ ಹಾಗೆ ತಮ್ಮದೇ ಆದ ಅಸ್ತಿತ್ವ ಹುಡುಕ್ತಾ ಹೊರಟಿದ್ರೆ ಇವತ್ತು ಅರಸನ್ ಕೋಟೆ ಇತಿಹಾಸ ಆಗಿ ಭವಿಷ್ಯ ಆಗಿ ಉಳಿತಾ ಇರ್ಲಿಲ್ಲ ಪಾರು. ಆದ್ರೆ ನಮ್ಗಾದ್ರೂ ಮೊನ್ನೆವರೆಗೂ ಅಸ್ತಿತ್ವದ ಪ್ರಶ್ನೆ ಎಲ್ಲಿತ್ತು? ನಮ್ಮನ್ನ ನಾವೇ ಗುರ್ತಿಸ್ಕೋಬೇಕು ಅಂತ ಯಾವಾಗ ಅನ್ಕೊಂಡಿದ್ವಿ ಯಜಮಾನ್ರೆ? ಇದೆಲ್ಲ ಜನನಿಯವ್ರ ಚಿಕ್ಕಮ್ಮ ಬಂದ್ಮೇಲೆ ತಾನೇ ಶುರುವಾಗಿತ್ತು. ಛೇ, ಆ ಜನನಿಯವ್ರ ಚಿಕ್ಕಮ್ಮ ಯಾಕಾದ್ರೂ ಬಂದ್ರು? ಅವ್ರು ಬಂದ್ಮೇಲೆ ನಮ್ಗೆಲ್ರೂ ನೆಮ್ಮದಿ ಹಾಳಾಗಿದೆ. ಅದಕ್ಕೆ ಅವ್ರೊಬ್ಬರನ್ನೇ ಹೊಣೆ ಮಾಡೋದಕ್ಕಾಗಲ್ಲ ಯಜಮಾನ್ರೆ. ನಮ್ಮ ಹಣೆ ಬರನೂ ಸರಿ ಇಲ್ಲ ಅಂತ ಅನ್ಕೋಬೇಕಷ್ಟೆ. ನನಗೆ ಅರಸನ್ ಕೋಟೆಯವ್ರ ಜೊತೆ ಬಾಳೋ ಯೋಗ ಇಲ್ಲ ಅನ್ಸುತ್ತೆ. ನನ್ನನ್ ಮದ್ವೆ ಆಗಿ ನಿಮಗೂ ಪಾರು, ಇದೇ ಕೊನೆ. ಇನ್ನೊಂದ್ಸಲ ನೀನು ಜನನಿ ಚಿಕ್ಕಮ್ಮ ತರ ಮಾತಾಡ್ಬೇಡ. ಹಾಗೆ ಮಾತಾಡಿದ್ರೆ ಅವ್ರಿಗೂ ನೀವು ಏನ್ ವ್ಯತ್ಯಾಸ ಇರುತ್ತೆ ಹೇಳು? ಈ ಜನನಿ ಚಿಕ್ಕಮ್ಮ ದಾವಿನಿ ಚಿಕ್ಕಮ್ಮನಂತವ್ರಿಗೆ ತಮ್ಮ ತಪ್ಪನ್ನ ಸರಿಪಡಿಸ್ಕೊಳ್ಳೋದ್ಕಿಂತ ಬೇರೆಯವ್ರ ತಪ್ಪನ್ನ ಸಾಬೀತುಪಡಿಸೋದ್ರಲ್ಲೇ ಹೆಚ್ಚು ಆಸಕ್ತಿ, ಖುಷಿ. ಅವ್ರು ನಿನ್ ಮೇಲೆ ಆಪಾದನೆ ಮಾಡದೆ ನನಗೆ ಬೇಜಾರಿನ ವಿಷಯ. ಅಂತದ್ರಲ್ಲಿ ನಿನ್ ವಿರುದ್ಧ ನೀನೇ ಯೋಚನೆ ಮಾಡಿದ್ರೆ ಹೇಗೆ ಪಾರು? ಪಾರು, ನಿನ್ನ ಪಾಲಿನ ಅದೃಷ್ಟ ದೇವತೆ. ಯಾಕೆಂದ್ರೆ ನಾನು ಹುಟ್ಟೋಕ್ಕಿಂತ ಮುಂಚೆನೆ ನಮ್ಮಪ್ಪ ಅಮ್ಮಂಗೆ ತಕ್ಕ ಮಟ್ಟಿಗೆ ಶ್ರೀಮತಿಗೆ ಇತ್ತು. ಓದಕ್ ಒಳ್ಳೆ ಸ್ಕೂಲು, ಓಡಾಡಕ್ ಲಕ್ಸುರಿ ಕಾರು, ನನಗೆ ಏನ್ ಬೇಕೋ ಅದೆಲ್ಲ ನನ್ನ ಕಣ್ಮುಂದೆನೆ ಇರ್ತಾ ಇತ್ತು. ಆದ್ರೆ ಈಗ ಹಾಗಲ್ಲ. ಜೀವನ ಏನು ಅಂತ ನಿಧಾನವಾಗಿ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲದಕ್ಕೂ ಕಾರಣ ಯಾರು ಹೇಳು? ನೀನು ಪಾರು. ನಿಜವಾದ ಸಾಧನೆ ಅಂದ್ರೆ ನಾವ್ ಇವಾಗಿರೋ ಪರಿಸ್ಥಿತಿಯಿಂದ ಮೈ ಕೊಡುಕೊಂಡು ಮೇಲೆ ಹೇಳೋದು ಪಾರು. ನಾನ್ ನಿಮ್ ಜೊತೆ ಆಟೋದಲ್ಲಿ ಹೋಗಿ ಇಳಿದ್ರೆ ಅವ್ರ ಮನ್ಸಲ್ಲಿ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಮನೆ ಕೆಲಸದೊಳಾಗಿ ನಾನ್ ಪ್ರತಿದಿನ ಆಟೋದಲ್ಲಿ ಹೋಗೋದಿಕ್ ಸಾಧ್ಯನೇ ಇಲ್ಲ. ಅಲ್ಲ ಪಾರು, ಇದು ನಮ್ಮ ಆಟೋ, ನಾನು ನಿನ್ ಗಂಡ ಅಂತ ಹೇಳ್ಕೋಬಹುದಲ್ವಾ? ನೆನ್ನೆ ನೀವ್ ಅಕ್ಕ ಅವ್ರನ್ನ ಕರ್ಕೊಂಡ್ ಬರ್ಬೇಕಾರೆ ನನ್ ಹೆಂಡತಿ ಬಸ್ರಿ ಅಂತ ಹೇಳಿದೀರಾ. ನಾನ್ ನೋಡಿದ್ರೆ ಅದೇ ವಿಷಯ ಮುಚ್ಚಿಟ್ಟಿದೀನಿ. ಈಗ ನಾನ್ ನಿಮ್ಮನ್ನ ನನ್ ಗಂಡ ಅಂತ ಹೇಳಿದ್ರೆ ನನ್ ಬಸ್ರಿ ಅನ್ನೋ ವಿಷಯ ಗೊತ್ತಾಗಲ್ವಾ ಯಜಮಾನ್ರೆ? ಅಕ್ಕ ಅವರು ತುಂಬಾ ಒಳ್ಳೆಯವರು.
ತಮಗ್ ತೊಂದರೆ ಆದ್ರೂ ಪರವಾಗಿಲ್ಲ, ನಾನ್ ಬಸ್ರಿ ಅನ್ನೋ ವಿಷಯ ಅವ್ರಿಗೆ ಗೊತ್ತಾದ್ರೆ ಅವ್ರು ಖಂಡಿತ ನನ್ನ ಕೆಲ್ಸದಲ್ಲಿ ಮುಂದುವರಿಯೋದಕ್ ಬಿಡಲ್ಲ. ಅದಕ್ಕೆ ಪಾರು, ನಿನ್ ಹೊಟ್ಟೆಲ್ ಮಗು ಇರೋ ವಿಷಯನ ಮುಚ್ಚಿಟ್ಟು ನಿನ್ ಕೆಲ್ಸಕ್ಕೆ ಹೋಗೋ ಅನಿವಾರ್ಯತೆ ಇದೆಯಾ? ನೀನೇನಾದ್ರೂ ಕೆಲಸ ಮಾಡುವಾಗ ನಿನಗೆ ಆಯಾಸ ಆದ್ರೆ ಡಾಕ್ಟರ್ ಅಗತ್ಯನೋ ನನ್ನ ಅಗತ್ಯನೋ ಬಂದ್ರೆ ಏನ್ ಮಾಡೋದು ಪಾರು? ಈಗಲೂ ಒಂದ್ಸತಿ ಯೋಚನೆ ಮಾಡು, ನಿಂಗೆ ನಿಜವಾಗ್ಲೂ ಕೆಲ್ಸಕ್ಕೆ ಹೋಗೋ ಅಗತ್ಯ ಇದೆಯಾ? ಅಲ್ಲ, ಆ ರತ್ನವೇಣಿಯವ್ರ ವಿಷಯನ ನಿನ್ ಮನ್ಸಿಗೆ ಹಾಕೋದನ್ನ ಬಿಟ್ರೆ ಎಲ್ಲ ಸರಿ ಹೋಗ್ಬೋದು. ಕಷ್ಟ ಆಗುತ್ತೆ ಯಜಮಾನ್ರೆ. ಅವ್ರು ನನ್ ಬಗ್ಗೆ ಮಾತಾಡಿದ್ರೆ ನಾನು ಇಷ್ಟು ಗಂಭೀರವಾಗಿ ತಗೋತಾ ಇರ್ಲಿಲ್ಲ. ನಮ್ ಮಗು ಬಗ್ಗೆ, ಅದ್ರ ಭವಿಷ್ಯದ ಬಗ್ಗೆ ಕೇಳೋಕ್ಕೂ ಹಿಂಸೆ ಆಗೋ ತರ ಮಾತಾಡ್ತಾರೆ. ಅವ್ರ ಅರ್ಸನ್ ಕೋಟೆಲ್ ಇರೋವರೆಗೂ ನನಗ್ 3 ಹೊತ್ತು ಮನೇಲಿ ಇರೋದಕ್ಕೆ ಆಗಲ್ಲ ಯಜಮಾನ್ರೆ. ನನ್ ಕೆಲ್ಸಕ್ಕೆ ಹೋಗೋದ್ರಿಂದ ಅಕ್ಕವ್ರಿಗೂ ಸಹಾಯ ಆಗುತ್ತೆ, ಆರ್ಥಿಕವಾಗಿ ನಮ್ಗೂ ಅಷ್ಟು ಸಹಾಯ ಆಗುತ್ತಲ್ವಾ? ನೀನ್ ಇಷ್ಟು ಗಟ್ಟಿಯಾಗಿ ನಿರ್ಧಾರ ಮಾಡಿದ್ಯಾ ಅಂದ್ರೆ ಅದನ್ನ ಬದಲಾಯಿಸೋದಿಕ್ ಆಗಲ್ಲ ಅಂತ ನನಗೆ ಗೊತ್ತು. ಸರಿ ಪಾರು, ಇನ್ನ ನಿನಗೆ ಬಲವಂತ ಮಾಡೋದಿಕ್ ಹೋಗಲ್ಲ. ಆದ್ರೆ ಪಾರ್ವತಿ ಅಕ್ಕ ನನ್ನ ಹತ್ರ ಯಾವ್ದೋ ಅನಾಥಾಶ್ರಮದಲ್ಲಿ ಬಸ್ರಿ ಹೆಂಗಸ್ರಿದ್ದಾರೆ, ಅವ್ರಿಗೆ ಬಟ್ಟೆ ಕೊಡ್ಬೇಕು ಅಂತ ಹೇಳಿ ಇಸ್ಕೊಂಡ್ ಹೋದ್ರು. ಆದ್ರೆ ಆ ಬಟ್ಟೆಗಳನ್ನ ಹಾಕೊಳ್ತಾ ಇರೋದು ಪಾರ್ವತಿ ಅಕ್ಕನೇ. ಅವ್ರು ಯಾವ ಅನಾಥಾಶ್ರಮಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು ಆ ಅನಾಥಾಶ್ರಮಕ್ಕೆ ನಾನು ಕಾಲ್ ಮಾಡಿ ಕೇಳ್ದೆ. ಆದ್ರೆ ಪಾರ್ವತಿ ಅಕ್ಕ ಯಾವ ಬಟ್ಟೆನೂ ಕೊಟ್ಟಿಲ್ಲ. ಹೌದಾ? ಹೌದು ಪ್ರೀತು. ಅಲ್ಲಿಗೆ ಆ ಡ್ರೆಸ್ಗಳನ್ನ ಅವರೇ ಹಾಕೊಳ್ಬೇಕು ಅಂತ ಇಸ್ಕೊಂಡಿರೋದು. ಆದ್ರೆ ಅನಾಥಾಶ್ರಮಕ್ಕೆ ಅಂತ ಯಾಕೆ ಸುಳ್ಳು ಹೇಳಿದ್ರು? ಪ್ರತಿದಿನ ನನ್ ಡ್ರೆಸ್ ಹಾಕೊಂಡು ಅವ್ರು ಎಲ್ಲಿಗೆ ಹೋಗ್ತಿರ್ಬೋದು? ಅಂದ್ರೆ ಅವ್ರು ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗ್ತಿಲ್ಲ ಅನ್ನೋದೇ ನಿನ್ ಡೌಟಾ? ಅದನ್ನ ಕರೆಕ್ಟಾಗಿ ಹೇಳೋದಕ್ಕೆ ಆಗ್ತಿಲ್ಲ ಪ್ರೀತು. ಆದ್ರೆ ಪಾರ್ವತಿ ಅಕ್ಕ ಮತ್ತೆ ಆದಿಭಾವ ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ. ಅದೇನು ಅಂತ ತಿಳ್ಕೋಬೇಕು. ಯಾಕಂದ್ರೆ ಅವರು ನಮ್ಮಿಂದ ದೂರ ಉಳ್ಕೊಳ್ಳೋದಿಕ್ಕೂ ಅವ್ರು ಪ್ರತಿದಿನ ಹೊರಗಡೆ ಹೋಗೋದಿಕ್ಕೂ ಏನೋ ಸಂಬಂಧ ಇದೆ ಅಂತ ನನಗೆ ಅನಿಸ್ತಿದೆ. ಅಕ್ಕ ಭಾವ ಯಾವ್ದಾದ್ರು ತೊಂದರೆಯಲ್ಲಿ ಸಿಕ್ಕಾಕೊಂಡಿದಾರ? ಅದನ್ನ ನಮ್ ಯಾರಿಗಾದ್ರೂ ಹೇಳಿದ್ರೆ ನಾವ್ ಒದ್ದಾಡ್ತೀವಿ ಅಂತ ಅವ್ರಿಬ್ರೇ ಅದನ್ನ ಫೇಸ್ ಮಾಡ್ತಿರ್ಬೋದಾ? ಈ ತರ ಗಳಿಗೆ ಒಂದೊಂದು ಯೋಚನೆ ಬರ್ತಿದೆ ಪ್ರೀತು. ಒಂದ್ ವೇಳೆ ಹಾಗೇನಾದ್ರೂ ಅವ್ರು ಯಾವ್ದಾದ್ರು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ರೆ ಒಂದು ನಾವು ಅವ್ರ ಜೊತೆ ನಿಲ್ಬೇಕು, ಇಲ್ಲ ಅವ್ರನ್ನ ಅದರಿಂದ ಹೊರಗೆ ತರಬೇಕು. ಅಷ್ಟೇ ನನ್ನ ಉದ್ದೇಶ. ಕರೆಕ್ಟಾಗಿ ಹೇಳ್ತಿದ್ದೆ ಜನನಿ. ಇವತ್ತೇ ಹೋಗಿ ಕೇಳೋಣ. ಅವ್ರು ನಮ್ಗೆ ಕನ್ವಿನ್ಸ್ ಆಗೋ ಉತ್ತರ ಕೊಡೋವರೆಗೂ ನಾವಲ್ಲಿಂದ ಎದ್ದು ಬರೋದು ಬೇಡ. ಬಾ. ಬೇಡ ಪ್ರೀತು, ಇದು ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋ ವಿಷಯ ಅಲ್ಲ. ನಾವೇ ಕಂಡು ಹಿಡಿಬೇಕು. ಅದೇ ಅದಕ್ಕೆ ಬೇರೆ ದಾರಿನೇ ಹುಡುಕ್ಬೇಕು. ಬೇರೆ ಯಾವ ದಾರಿ ಇದೆ? ಯಜಮಾನ್ರೆ, ಸಾಂಬಾರು ಬೆಳಗ್ಗೆದೇ ಇದೆ, ಬರೀ ಅನ್ನ ಮತ್ತೆ ಪಲ್ಯ ಮಾಡ್ಬಿಟ್ರೆ ಸಾಕು. ಅದನ್ನ ನಾನೇ ಮಾಡ್ತೀನಿ ಬಿಡು. ನೋಡ್ಪಾರು, ಇವಾಗ ದೂಸರ ಮಾತಾಡ್ದೆ ಸುಮ್ನೆ ಕೂತ್ಕೊಬೇಕು ಅಷ್ಟೇ. ನೀನ್ ರೆಸ್ಟ್ ಮಾಡ್ಬೇಕು, ಏನು ಕೆಲಸ ಮಾಡಬಾರ್ದು. ಇಲ್ಲ ಅಂದ್ರೆ ನಿನ್ ಮಾತೆ ನಡೀತಾ ಇರೋ ವಿಷಯದಲ್ಲಿ ನಾನು ಯೋಚನೆ ಮಾಡ್ಬೇಕಾಗತ್ತಷ್ಟೇ. ಯಜಮಾನ್ರೆ, ಪಾರು, ಅದು ಇಲ್ಲ ಇದು ಇಲ್ಲ. ಬಾ, ಸುಮ್ನೆ ಕೂತ್ಕೊ, ಇಲ್ಲಿ ಕೂತ್ಕೋ ಕೂತ್ಕೋ. ಗಣಿ ಬಾರೋ, ನನ್ಗೆ ಅಡಿಗೆ ಮನೇಲಿ ತರಕಾರಿ ಹೆಚ್ಚೋದಕ್ಕೆ ಹೆಲ್ಪ್ ಮಾಡು. ಲೇ ಗಣಿ, ಕುಡ್ದಿರೋ ಕಾಫಿ ಲೋಟನೂ ಎತ್ತಿಟ್ಟಿಲ್ಲ. ಏಯ್ ಪರು 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 ಪರು, ನೀನ್ ಹೇಳ್ದೆ ತಾನೆ ಇಂಥ ಕೆಲಸ ಎಲ್ಲ ಏನು ಮಾಡಬಾರ್ದು, ಸುಮ್ನೆ ಕುತ್ಕೊಬೇಕು ಅಂತ. ಇದು ನಾನ್ ತಗೊಂಡೋಗಿ ಒಳಗಿಡ್ತೀನಿ. ಅಲ್ಲ ಯಜಮಾನ್ರೆ, ಈ ಖಾಲಿ ಲೋಟ ತಗೊಂಡೋಗಿಟ್ರೆ ಏನ್ ಮಹಾ ಸುಸ್ತಾಗತ್ತೆ. ಪಾರು, ಬೆಳಿಗ್ಗೆಯಿಂದ ನೀನ್ ದುಡ್ದಿದ್ ಸಾಕು. ಇವಾಗ ನೀನ್ ರೆಸ್ಟ್ ಮಾಡು, ಇಲ್ಲಾಂದ್ರೆ ನನಗೆ ಗಿಲ್ಟ್ ಫೀಲ್ ಆಗುತ್ತೆ. ಪಾರ್ವತಿ, ನಿಜ ಹೇಳು, ಯಾರ ಮನೇಲಿ ನೀನು ಕೆಲಸಕ್ಕೆ ಸೇರ್ಕೊಂಡಿರೋದು? ಯಾರ ಮನೇಲಿ ಕೆಲಸಕ್ಕೆ ಸೇರ್ಕೊಂಡಿದ್ಯಾ ಅಂತ ಕೇಳಿದ್ದು
ಅಪ್ಪ ಏನು ಹೇಳ್ತಾ ಇದೆಯಾ ನೀನು? ಬೆಳಿಗ್ಗೆಯಿಂದ ದುಡ್ದು ಸಾಕಾಗಿರ್ತೀಯ, ಅದಕ್ಕೆ ತಾನೇ ದೊಡ್ಡ ಯಜಮಾನ್ರು ನಿನಗೆ ವಿಶ್ರಾಂತಿ ತಗೊಂತ ಬಲವಂತ ಮಾಡ್ತಿರೋದು. ಹಾಗೆ ಪಾರ್ವತಿ ಅಕ್ಕನ ಮೇಲೂ ನನಗೆ ತುಂಬಾ ಪ್ರೀತಿ ಇದೆ. ಯಾಕಂದ್ರೆ ಅವರು ನನಗೆ ತುಂಬಾ ಒಳ್ಳೇದನ್ನ ಬಯಸ್ತಾರೆ ಚಿಕ್ಕಮ್ಮ. ಮದ್ವೆಗ್ ಮೊದ್ಲು ನೀವ್ ನನ್ ತವ್ರಾದ್ರೆ ಮದ್ವೆ ನಂತರ ಪಾರ್ವತಿ ಅಕ್ಕನೇ ನನ್ ತವ್ರು. ಅದಕ್ಕೆ ಒಂದ್ ತವ್ರ ಮನೆಯಿಂದ ಇನ್ನೊಂದ್ ತವ್ರ ಮನೆಗ್ ನೋವಾದ್ರೆ ಅದನ್ನ ನಾನು ಹೇಗ್ ಸಹಿಸ್ಕೊಳ್ಳಿ ಹೇಳಿ? ಹೊರಗಿನವರಿಂದ ನೋವಾದ್ರೆ ಅದರಿಂದ ಹೊರಗ್ ಬರೋದಿಕ್ಕೆ ಏನಾದ್ರೂ ದಾರಿ ಹುಡುಕ್ಬೋದು ಚಿಕ್ಕಮ್ಮ. ನೀವು ಒಳಗಿನವ್ರೆ ನಮಗ್ ನೋವು ಕೊಡ್ಲೇಬೇಕು ಅಂತ ಕಾತ್ ಕೂತಿದಾರೆ ಅನ್ನೋ ಅನುಮಾನ ಶುರು ಆದ್ರೆ ಆ ಭಯದಿಂದ ನಮ್ ನೆಮ್ಮದಿನೇ ಹಾಳಾಗ್ಬಿಡುತ್ತೆ. ನಿಜ ಹೇಳಿ ಚಿಕ್ಕಮ್ಮ, ಪಾರ್ವತಿ ಅಕ್ಕನಿಂದ ನನಗೇನಾದ್ರೂ ತೊಂದರೆ ಆಗತ್ತೆ ಅಂತ ತಪ್ಪು ತಿಳ್ಕೊಂಡು ಅವ್ರು ಮತ್ತೆ ನಮ್ಮ ಮನೆಯವ್ರಿಗೆ ಹತ್ರ ಆಗ್ಬಾರ್ದು ಅಂತ ಅತ್ತೆ ಮಾವನ ಹತ್ರ ಹಾಗೆ ಮಾತಾಡ್ತಿದ್ರಾ? ಖಂಡಿತವಾಗ್ಲೂ ಇಲ್ಲಮ್ಮ. ನಿಮ್ಮ ಅತ್ತೆ ಘನತೆ ಬಗ್ಗೆ ಯೋಚನೆ ಮಾಡಿನೇ ನಾನು ಆ ರೀತಿ ಮಾತಾಡಿದ್ದು. ಬೇಡ ಚಿಕ್ಕಮ್ಮ, ಅಕ್ಕ ಭಾವನ ಈ ಮನೆಗೆ ಕರ್ಕೊಂಡ್ ಬರೋ ವಿಷಯದಲ್ಲಿ ಇಲ್ಲ, ಅವರಲ್ಲಿ ಇರೋ ಅಷ್ಟು ಕಾಲ ಅವ್ರಿಗೆ ಎಲ್ಲದರಲ್ಲೂ ಅನುಕೂಲ ಮಾಡ್ಕೊಡೋ ವಿಷಯದಲ್ಲಿ ಅತ್ತೆ ಮಾವ ಏನೇ ತೀರ್ಮಾನ ಮಾಡಿದ್ರು, ಎಷ್ಟೇ ಪ್ರಯತ್ನ ಪಟ್ರು ನೀವದನ್ನ ತಡಿಬೇಡಿ. ಇಲ್ಲ ಅಂದ್ರೆ ಇಬ್ರು ಬಸ್ರಿ ಹೆಂಗಸಲ್ಲಿ ಯಾರಾದ್ರೂ ಒಬ್ರು ಮನೆಯಿಂದ ಹೊರಗೆ ಹೋಗ್ಬೇಕು ಅಂದಾಗ ನಾನೇ ಅವತ್ತು ಅಪ್ಪನ ಮನೆಗೆ ಹೋಗ್ಬಿಡ್ಬೇಕಿತ್ತೇನೋ ಅನ್ನೋ ಗಿಲ್ಟ್ ಶುರು ಆಗುತ್ತೆ ನಂಗೆ. ಅಯ್ಯೋ, ನಾನ್ ಪಾರ್ವತಿನ ದೂರ ಇಡಕ್ ನೋಡಿದ್ರೆ ಇವಳು ಈ ಮನೆಯಿಂದನೇ ದೂರ ಹೋಗೋ ಮಾತಾಡ್ತಾ ಇದ್ದಾಳಲ್ಲ. ಜನನಿ ಪುಟ್ಟ, ಇಷ್ಟೇನಾಕಲ್ಲ ನೀನು ಚಿಕ್ಕಮ್ಮನ ಅರ್ಥ ಮಾಡ್ಕೊಂಡಿರೋದು? ಎಲ್ಲ ಅಮ್ಮಂದ್ರ ತರ ನಾನು ಸಹಜವಾಗಿ ನನ್ ಮಗಳಿಗೆ ಒಳ್ಳೇದಾಗ್ಲಿ ಅಂತ ಆಸೆ ಪಡ್ತೀನಿ. ಹಾಗಂತ ಕಂಡವ್ರ ಮಗಳನ್ನ ಬಾವಿಗೆ ತಳ್ಳಿ ಆಳ ನೋಡೋ ಕೆಟ್ಟ ಬುದ್ಧಿ ನನಗಿಲ್ಲಮ್ಮ, ಇಲ್ಲ. ನಾನು ಈ ಮನೆಗ್ ಬರ್ತಿದ್ದ ಹಾಗೆ ಆ ದಾಮಿನಿ ಮಾತನ್ನ ಕಟ್ಕೊಂಡು ಪಾರ್ವತಿ ಮನ್ಸನ್ನ ನೋಡ್ತಿದ್ದೇನೋ ನಿಜ. ನೀ ನನ್ಗೆ ಪಾರ್ವತಿ ಬಗ್ಗೆ ಹೇಳಿದ್ಮೇಲೆ ನನ್ಗೂ ಪಾರ್ವತಿ ಒಳ್ಳೆತನದ ಬಗ್ಗೆ ಅರ್ಥ ಆಯ್ತು. ಇನ್ನು ಆ ರಾಣನಿಂದ ನಿನ್ನ ಅಳಿಯಂದ್ರನ್ನ ಬಚಾವ್ ಮಾಡಕ್ಕೆ ಅವರಿಬ್ರು ಗಂಡ ಹೆಂಡತಿ ಮಾಡಿರೋ ತ್ಯಾಗ ಗೊತ್ತಾದ್ಮೇಲಂತೂ ನನ್ಗೆ ಪಾರ್ವತಿ ಮೇಲೆ ತುಂಬಾನೇ ಗೌರವ ಬಂದ್ಬಿಟ್ಟಿದೆ ಕಂದ. ಅದಕ್ಕೆ ನಾನು ಕೂಡ ಪಾರ್ವತಿ ಆದಷ್ಟು ಬೇಗ ಈ ಅರ್ಥನ್ ಕೋಟೆಗೆ ಬರ್ಲಿ ಅಂತಾನೆ ಹೀಗೆಲ್ಲ ಮಾಡ್ತಿರೋದು. ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ ಮಗಳೇ, ನಾವು ಮೈ ಮೇಲ್ ಬಿದ್ದು ಹತ್ರ ಹೋದಷ್ಟು ಜನ ನಮ್ಮಿಂದ ದೂರ ಹೋಗ್ತಾರೆ. ಅದೇ ನಮ್ ಪಾಡಿಗೆ ನಾವು ಸುಮ್ಮನಿದ್ಬಿಟ್ರೆ ಅವರೇ ನಮಗ್ ಹತ್ರ ಆಗ್ತಾರೆ. ಹಾಗೆ ನಿಮ್ ಪಾರ್ವತಿ ಅಕ್ಕಂಗೂ ನಿಮ್ ಭಾವಂಗೂ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ರೆ ಆದಷ್ಟು ಬೇಗ ಅವ್ರ ಮನೆಗ್ ಬರ್ಬಹುದೇನೋ ಅಂತ ನಾನಾಗ ಅಂದೆ ಕಂದ. ನಿನಗ ಅದು ಬೇಜಾರಾಗತ್ತೆ ಅನ್ನೋದಾದ್ರೆ ನಾನು ಇನ್ ಮುಂದೆ ಹಾಗೂ ಮಾತಾಡೋದೇ ಇಲ್ಲ, ಸರಿನಾ? ಆದ್ರೆ ಇದೇ ಕೊನೆ. ಇನ್ನೊಂದ್ಸಲ ನೀನು ನಿಮ್ಮ ಅಪ್ಪನ ಮನೆಗೆ ಹೋಗ್ಬೇಕಾಗಿತ್ತು ಅಂತ ಮಾತ್ರ ಹೇಳ್ಬಾರ್ದು, ಸರಿನಾ? ಯಾಕಂದ್ರೆ ನೀನು ನಿಮ್ ಪಾರ್ವತಿ ಅಕ್ಕನ ತ್ಯಾಗಕ್ಕೆ ಬೆಲೆ ಕೊಡ್ಬೇಕು ಅಲ್ವಾ? ನೊಂದ್ಕೋಬೇಡ ಕಂದ, ನೊಂದ್ಕೋಬೇಡ.
ಪಾರ್ವತಿ ಅವರೇ, ಇವತ್ತು ಅವಲಕ್ಕಿ ಉಪ್ಪಿಟ್ಟು ತಿನ್ಬೇಕು ಅಂತ ಅನಿಸ್ತಿದೆ, ಮಾಡ್ತೀರಾ? ಮಾಡ್ಕೊಡ್ತೀನಿ ಅಕ್ಕವ್ರೆ. ಹಾಗೆ ಮಧ್ಯಾಹ್ನದ ಅಡುಗೆ ಏನು ಬೇಕು, ರಾತ್ರಿಗೆ ಏನು ಅಡುಗೆ ಮಾಡಿ ಡಬ್ಬಿಗೆ ಹಾಕಿಡ್ಬೇಕು ಅಂತ ಹೇಳಿಬಿಟ್ರೆ ಅದು ಮಾಡಿಟ್ಬಿಡ್ತೀನಿ. ತಿಂಡಿ ತಿಂದಾದ್ಮೇಲೆ ಊಟಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀನಿ, ಓಕೆನಾ? ಅಕ್ಕ ಯಾರು ನೀವು? ನಾನೋರ್ ತಂಗಿ. ಓ, ಮೊನ್ನೆ ನಿಮ್ದೇನಾ ಸೀಮಂತ ಆಗಿತ್ತು? ಹೌದು, ನನಗೆ ಆಗಿದ್ದು. ನನ್ನ ಜೊತೆ ನಾವು ನಿಮ್ಮ ಹೆಸರು? ಜನನಿ ಅಂತ. ನೀವು ಮನೆ ಕೆಲಸ ಮಾಡ್ತೀರಾ? ಇಲ್ಲ, ಹೌದು. ನೀವು ಹೌದು ಅಂತ ಹೇಳ್ತೀರಾ, ನಿಮ್ಮ ಅಕ್ಕ ನೋಡಿದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನ್ ಕನ್ಫ್ಯೂಷನ್? ಅದು ನಾನು ನಮ್ಮ ಅಕ್ಕನ ಜೊತೆ ಅರ್ಸನ್ ಕೋಟೆಯಲ್ಲಿ ಮನೆ ಕೆಲಸ ಮಾಡ್ತಿದ್ದೆ. ಇವಾಗ ನಾನು ಬಸ್ರಿ ಅಲ್ವಾ, ಅದಕ್ಕೆ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಅಂತ ರಜಾ ಕೊಟ್ಟಿದ್ದಾರೆ. ಮನೇಲಿ ಕೂತು ಕೂತು ಸಮಯನೇ ಹೋಗ್ತಾ ಇರ್ಲಿಲ್ಲ. ಅದಕ್ಕೆ ಹೇಗೋ ನಮ್ಮ ಅಕ್ಕ ನಿಮ್ಮ ಮನೇಲಿ ಮನೆ ಕೆಲಸ ಮಾಡ್ತಾ ಇದಾರೆ ಅಂತ ಗೊತ್ತಿತ್ತಲ್ವಾ, ಅದಕ್ಕೆ ಅವ್ರ ಜೊತೆ ಸ್ವಲ್ಪ ಕೈ ಜೋಡಿಸೋಣ ಅಂತ ಇಲ್ಲಿಗೆ ಬಂದೆ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಾನು ನಮ್ಮ ಅಕ್ಕನ ಜೊತೆ ಮನೆ ಕೆಲ್ಸಕ್ಕೆ ಸಹಾಯ ಮಾಡ್ಬೋದಾ? ಬೇಡ ಬೇಡ ಬೇಡ. ಯಾಕೆ ಬೇಡ ಅಕ್ಕ? ನಾನ್ ಮನೆ ಕೆಲಸ ಮಾಡೋದ್ ಬೇಡ ಅಂದ್ರೆ ನೀವು ಮಾಡೋ ಹಾಗಿಲ್ಲ. ನೀವು ನನ್ನ ಹಾಗೆ ಬಸ್ರಿ ಅಲ್ವಾ, ಅದಕ್ಕೆ ಪಾರ್ವತಿ ಅವರು ಕನ್ಸರ್ನಿಂದ ಹಾಗೆ ಹೇಳ್ತಿದಾರೆ ಅಷ್ಟೇ. ಬೇಡ ಬಿಡಿ, ಪಾರ್ವತಿ ಅವ್ರು ಒಬ್ರೆ ಕೆಲಸ ಮಾಡ್ಲಿ, ಅವ್ರೇನ್ ಬಸ್ರಿ ಅಲ್ವಲ್ಲ. ಆದ್ರೆ ನಮ್ಮ ಅಕ್ಕನ ಹೊಟ್ಟೆ ನೋಡಿ ಸೇಮ್ ಬಸ್ರಿ ಹೆಂಗಸಿನ ಹೊಟ್ಟೆ ತರನೇ ಇದೆ ಅಲ್ವಾ ಮೇಡಮ್? ಅಯ್ಯೋ ಪಾಪ, ಯಾಕೆ ಆತರ ಮಾತಾಡಿ ಅವ್ರಿಗೆ ಬೇಜಾರು ಮಾಡ್ತೀರಾ? ಸ್ವಲ್ಪ ವಾಕಿಂಗ್ ಮಾಡಿದ್ರೆ ಫ್ಯಾಟ್ ಆದಾಗ ಅದೇ ಕರಗುತ್ತೆ ಅಲ್ವಾ ಪಾರ್ವತಿ ಅವರೇ? ನಿಮ್ಮ ಅಕ್ಕನ ಕೆಲಸ ಮುಗಿಯೋವರೆಗೂ ನೀವು ರೆಸ್ಟ್ ಮಾಡಿ, ಓಕೆ? ನಮ್ ಕಡೆ ಬಸ್ರಿ ಹೆಂಗಸರು ರಜಾ ತಗೊಳ್ದೇನೆ ಕೆಲಸ ಮಾಡ್ತಾರೆ ಮೇಡಮ್. ಒಂದ್ ವೇಳೆ ನಮ್ ಪಾರ್ವತಿ ಅಕ್ಕನು ಬಸ್ರಿ ಆಗಿದ್ರೆ ಅವರು ರಜಾ ತಗೊಳ್ದೇನೆ ಕೆಲಸ ಮಾಡ್ತಿದ್ರು. ರಘು, ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಈ ತರ ಮಾತಾಡೋದನ್ನ ಮಾತ್ರ ಬಿಟ್ಟಿಲ್ಲಲ್ಲ ನೀವು? ಇಷ್ಟು ಮುದ್ದಾದ ಹೆಂಡತಿ ಇರ್ಬೇಕಾದ್ರೆ ಆ ತರ ಮಾತಾಡೋದನ್ನ ಹೇಗೆ ಬಿಡಕ್ಕಾಗತ್ತೆ? ಜನನಿ, ಜನನಿ ಪುಟ್ಟ. ರತ್ನವೇಣಿ, ಏನಾಯ್ತು? ಯಾಕಿಷ್ಟು ಗಾಬರಿ ಆಗಿದ್ದೀರಾ? ಅದು ಅದಕ್ಕೆ ನಾನು ಜನನಿನ ಆಗ್ಲಿಂದ ಮನೆ ಪೂರ್ತಿ ಹುಡುಕ್ತಾನೆ ಇದ್ದೀನಿ. ಅವಳು ಸುಳಿವೇ ಸಿಕ್ತಿಲ್ಲ. ಫೋನ್ ಮಾಡಿದ್ರೆ ಅವಳು ನನ್ನ ಫೋನು ತೆಗಿತಾ ಇಲ್ಲ. ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ನಿಮ್ಗೇನಾದ್ರೂ ಗೊತ್ತಾ ಅದಕ್ಕೆ? ಅಷ್ಟೇನಾ? ಏನಾಗೋಯ್ತಪ್ಪ ಅಂತ ಗಾಬರಿ ಆಗೋಗಿದ್ದೆ ನಾನು. ಅವಳು ಗಂಡನ ಜೊತೆ ಆಫೀಸ್ಗೆ ಹೋಗಿದ್ದಾಳೆ. ಮನೇಲೆ ಕೂತು ಕೂತು ಬೋರ್ ಆಯ್ತಂತೆ. ನನ್ನ ಹತ್ರ ಹೇಳಿ ಹೋದ್ಲು. ಓ ಹೌದಾ? ನೋಡಿ ಅದಕ್ಕೆ ಅವಳು ನನ್ಗೊಂದು ಮಾತು ಕೂಡ ಹೇಳೋಗಿಲ್ಲ.
ಗಂಡನ ಜೊತೆ ಹೋಗೋ ಉತ್ಸಾಹದಲ್ಲಿ ಮರ್ತಿರ್ಬೇಕು. ಹೋಗ್ಲಿ ಬಿಡಿ ರತ್ನವೇಣಿ. ಆದ್ರೂ ಅವಳು ನಂಗೊಂದು ಮಾತು ಕೂಡ ಹೇಳ್ದೆ ಹೋಗಿದ್ದಾಳಲ್ಲ. ಮನೇಲಿ ಕೂತು ಕೂತು ಬೋರ್ ಆಗಿದ್ರೆ ಗಂಡನ ಜೊತೆ ಎಲ್ಲಾದ್ರೂ ಹೊರಗಡೆ ಸುತ್ತಾಡಕ್ ಹೋಗ್ಬೇಕಪ್ಪ. ಆಫೀಸಿಗೆ ಯಾಕೆ ಹೋಗಿದ್ದಾಳೆ? ಹಲೋ, ಹೇಳು ಪ್ರೀತು. ನೀನು ಹೋಗ್ಬೇಕಾದ್ರೆ ಏನಂತ ಹೇಳಿ ಕಳ್ಸಿದ್ ನಾನು ಫೋನ್ ಮಾಡು ಅಂತ ತಾನೆ. ನೀನು ಫೋನ್ ಮಾಡಲ್ಲ, ಅದಕ್ಕೆ ನಾನೇ ಮಾಡಿದೆ. ಸರಿ, ಏನಾಯ್ತು? ಅದಕ್ಕೆ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ? ಈಗಲೂ ನಿಮ್ಮ ಅತ್ತಿಗೆ ಜೊತೆನೇ ಇದ್ದೀನಿ. ನಿಮ್ಮ ಅತ್ತಿಗೆ ಬಗ್ಗೆ ತುಂಬಾ ವಿಷಯಗಳು ಗೊತ್ತಾಯ್ತು. ಅವ್ರ ದಿನ ದೇವಸ್ಥಾನ ಹರಕೆ ಅಂತ ಅನ್ಕೊಂಡು ಎಲ್ಲಿಗೆ ಹೋಗ್ತಾರೆ, ಅಲ್ಲಿಗೆ ನನ್ನ ಬಟ್ಟೆ ಯಾಕೆ ಹಾಕೊಂಡು ಹೋಗ್ತಾರೆ ಅನ್ನೋದು ಗೊತ್ತಾಯ್ತು. ನಿನ್ಗೇನಾದ್ರೂ ಗೊತ್ತಾದ್ರೆ ಪ್ರೀತು, ನೀನ್ ತುಂಬಾ ಖುಷಿ ಪಡ್ತೀಯ. ಓ ಸೂಪರ್ ಜನನಿ, ನೀನು ಆ್ಯಕ್ಚುಲಿ ಡಿಟೆಕ್ಟಿವ್ ಏಜೆನ್ಸಿನ ಸ್ಟಾರ್ಟ್ ಮಾಡ್ಬೋದು. ಸರಿ, ಅದಕ್ಕೆ ಎಲ್ಲಿ ಹೋಗ್ತಿದ್ರು? ಆ ಸೀಕ್ರೆಟ್ನ ನಾನು ಅಲ್ಲಿಗೆ ಬಂದ್ಮೇಲೆ ಹೇಳ್ತೀನಿ ಪ್ರೀತು. ಆದ್ರೆ ಇದನ್ನೆಲ್ಲ ಅತ್ತೆ ಮಾವಂಗೂ ಹೇಳ್ಬೇಕು. ಹೇಗೆ ಹೇಳೋದು ಅನ್ನೋದನ್ನ ನೀನೇ ಡಿಸೈಡ್ ಮಾಡು. ನಾನು ಈ ಮನೇಲಿ ಕೆಲಸ ಮಾಡ್ತಿರೋದನ್ನ ಅರ್ಸನ್ ಕೊಟ್ಟೆ ದಯವಿಟ್ಟು ಯಾಕೂ ಹೇಳ್ಬೇಡ ಮೇಡಮ್. ಹೇಗಾದ್ರೂ ಮಾಡಿ ಜನನಿಗೆ ನಮ್ಮ ಪರಿಸ್ಥಿತಿನ ಅರ್ಥ ಮಾಡಿಸ್ಬೇಕು. ಮೇಡಮ್, ಅಡುಗೆ ರೆಡಿ ಇದೆ, ನೀವು ಬಂದ್ರೆ ಬಡಿಸ್ಬಿಡ್ತೀನಿ. ಸೂಪರ್. ಹಾಗಾದ್ರೆ ನೀವು ನಿಮ್ಮ ಅಕ್ಕನ ಆರಾಮಾಗಿ ಮನೆ ಕರ್ಕೊಂಡು ಹೋಗ್ಬೋದು. ನಂಗೆ ಈಗ ಹಸುವಿಲ್ಲ, ಹಸುವಾದಾಗ ನಾನು ತಿಂತೀನಿ. ಥ್ಯಾಂಕ್ ಯು ಮೇಡಮ್. ಹೊರಡ್ವಾ, ಮನೇಲೆಲ್ಲರೂ ಕಾಯ್ತಾ ಇರ್ತಾರೆ. ಒಂದು ನಿಮಿಷ. ತಗೊಳ್ಳಿ, ಹೊರಡ್ವಾ. ಬರ್ತೀವಿ ಮೇಡಮ್. ಬರ್ತೀನಿ ಅಕ್ಕೂರ. ಓಕೆ ಪಾರ್ವತಿ, ಒಂದು ನಿಮಿಷ. ನಾನೇ ನನ್ನ ಕಣ್ಣಾರೆ ನೋಡ್ದೆ ಭಾವ. ಅಕ್ಕ ಕಸ ಗುಡ್ಸೋದನ್ನ, ನೆಲ ಒರೆಸೋದನ್ನ. ನನಗೆ ಎಷ್ಟು ಸಂಕಟ ಆಯ್ತು ಗೊತ್ತಾ, ಎಷ್ಟು ಅಳು ಬಂತು ಗೊತ್ತಾ. ನೀವ್ ಹೇಗ್ ಅಕ್ಕನ ಮನೆ ಕೆಲಸ ಮಾಡೋದಕ್ಕೆ ಕಳ್ಸಿದ್ರಿ? ನನ್ ಜೊತೆ ಪ್ರೀತಿನೂ ಬರ್ತೀನಿ ಅಂತ ಹೇಳ್ದ. ನಾನೇ ನೀನ್ ಬರೋದ್ ಬೇಡ, ನಾನೇ ಹೋಗೆಲ್ಲ ಕಣ್ಣು ಹಿಡಿತೀನಿ ಅಂತ ಹೇಳ್ದೆ. ಅವನೇನಾದ್ರು ಅವ್ರ ಅತ್ತಿಗೆ ಹೀಗೆ ಕಂಡೋರ್ ಮನೆ ಮುಸ್ರಿ ತಿಕ್ಕೋದನ್ನ ನೋಡಿದಿದ್ರೆ ಖಂಡಿತವಾಗ್ಲೂ ತಡ್ಕೋತಿರ್ಲಿಲ್ಲ. ಆಗ್ಲೇ ಮಾವಂಗ್ ಫೋನ್ ಮಾಡಿ ಹತ್ಕೊಂಡು ಎಲ್ಲ ವಿಷಯನೂ ಹೇಳ್ಬಿಡ್ತಿದ್ದ. ನನ್ಗೂ ಅನಿಸ್ತು ಅತ್ತೆ ಫೋನ್ ಮಾಡಿ ಎಲ್ಲನೂ ಹೇಳ್ಬಿಡೋಣ ಅಂತ. ಪರಿಣಾಮದ ಅರಿವಾಗಿ ನಾನೇ ಕಂಟ್ರೋಲ್ ಮಾಡ್ಕೊಂಡೆ. ಅಪ್ಪ ಅಮ್ಮಗೆ ವಿಷಯ ಹೇಳಿದ್ದಕ್ಕೆ ಥ್ಯಾಂಕ್ಸ್ ಅಮ್ಮ. ಆದ್ರೆ ನನಗೆ ನಿಮ್ಮಿಬ್ರು ಬಗ್ಗೆ ತುಂಬಾ ಬೇಜಾರಾಗ್ತಿದೆ ಭಾವ. ಮೊದಲನೇ ಸಲ ನೀವಿಬ್ರು ಹೀಗ್ ಮಾಡ್ತಾ ಇರೋದು. ಅತ್ತೆ ಮನೆಗ್ ಬಂದು ದಿನಸಿ ಕೊಟ್ರೆ ನೀವ್ ಬೇಡ ಅಂದ್ರಂತೆ. ನೀವು ಇಡೀ ಅರ್ಸನ್ ಕೋಟೆ ಕಂಪನಿನ ನೋಡ್ಕೊಳ್ಳಿ ಅಂತ ಜವಾಬ್ದಾರಿ ಕೊಟ್ರೆ ನನಗ್ ಬೇಡ ಅಂತ ಹೇಳಿ ಅಸ್ತಿತ್ವದ ಬಗ್ಗೆ ಮಾತಾಡ್ಬಿಟ್ಟು ಕಳ್ಸಿದ್ರಂತೆ. ಆದ್ರೆ ಇಲ್ಲಿ ಮೂರನೇವ್ರ ಹತ್ರ ಆಫ್ಟರ್ ಆಲ್ 5,000 ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡಿದಿರಲ್ಲ ಅಕ್ಕ. ಬೇರೆಯವ್ರ ಹತ್ರ ಇಲ್ದೇ ಇರೋ ಈಗೋ ಸ್ವಂತದವ್ರ ಹತ್ರ ಯಾಕೆ ತೋರಿಸ್ತಾ ಇದ್ದೀರಾ?
ಅರಸನ್ ಕೋಟೆ ವಾರಸ್ದಾರರು ನೀವು. ನಿಮ್ ಕೈ ಕೆಳಗೆ ಸಾವಿರಾರು ಜನ ಕೆಲಸ ಮಾಡ್ತಿದ್ದಾರೆ. ಅಂತದ್ರಲ್ಲಿ 5 ತಿಂಗಳು ಬಸ್ರಿ ಅಕ್ಕ ಇವ್ರು ಹೋಗಿ ಕಂಡವ್ರ ಮನೆಯಲ್ಲಿ ಕೆಲಸ ಮಾಡೋದಾ? ಅಂತ ಅನಿವಾರ್ಯತೆ ನಿಮಗೆ ಏನ್ ಬಂದಿದೆ ಭಾವ? ಇದ್ರಲ್ಲಿ ಯಜಮಾನ್ರದ್ದೇನೋ ತಪ್ಪಿಲ್ಲ ಜನನಿ. ಈ ನಿರ್ಧಾರ ನಂದೆ. ನಿಜ ಹೇಳ್ಬೇಕು ಅಂದ್ರೆ ನಾನ್ ಕೆಲ್ಸಕ್ಕೆ ಸೇರಿದ ವಿಚಾರ ಮನೇಲಿ ಯಾರಿಗೂ ಗೊತ್ತಿರ್ಲಿಲ್ಲ. ಯಜಮಾನ್ರಿಗೆ ಗೊತ್ತಾಗಿದ್ದು ಮೊನ್ನೆ. ಅವ್ರು ತುಂಬಾ ನೊಂದ್ಕೊಂಡು ನನ್ ಜೊತೆ ಮಾತ್ ಬಿಟ್ಬಿಟ್ಟಿದ್ರು. ಹಾಗೆ ಊಟ ಮಾಡೋದನ್ನು ಬಿಟ್ಬಿಟ್ಟಿದ್ರು. ನಾನೇ ಅವ್ರನ್ನ ಬೇಡ್ಕೊಂಡು ಬಲವಂತ ಮಾಡಿ ಒಪ್ಸಿದ್ದು. ಏನಾಗ್ತಿದೆ? ಮತ್ತೆ ತಲೆ ಸುತ್ತಂಗ್ ಆಗ್ತದೆ. ಅಯ್ಯೋ, ತಲೆ ಸುತ್ತಾ ಇದೆಯಾ? ಹುಷಾರ್, ನಿಧಾನ. ನೀರು ಕೊಡಿ. ನೀವು ಸಂದೇಶ್, ಇವರೇ ಪಾರ್ವತಿ ಅಂತ. ನಾನು ಹೇಳಿದ್ನಲ್ಲ, ನನಗೆಲ್ಲ ಕೆಲಸ ಮಾಡಿಕೊಟ್ಟು ನನ್ನನ್ನು ಸ್ವಂತ ತಂಗಿ ಥರ ಕೇರ್ ತಗೋತಾರೆ ಅಂತ. ಓಹ್, ಥ್ಯಾಂಕ್ ಯು. ಪಾರ್ವತಿ ಅವರೇ, ಇವರು ನನ್ನ ಯಜಮಾನ್ರು ಸಂದೇಶ್ ಅಂತ. ನಮಸ್ತೆ. ನಮಸ್ಕಾರ. ಡೈಲಿ ಇದೇ ಟೈಮಿಗೆ ಕ್ಯಾಫೆಗೆ ಹೋಗಿರೋರು. ಇವತ್ತು ನಂಗೆ ಸ್ವಲ್ಪ ಹುಷಾರಿಲ್ಲ ಅಂತ ಅವ್ರ ಮನೆಯಲ್ಲೇ ಉಳ್ಕೊಂಡ್ರು. ಹುಷಾರಿಲ್ವಾ? ಏನಾಯ್ತು ಅಕ್ಕವ್ರೆ? ಇತ್ತೀಚೆಗೆ ನನಗೆ ಲೋ BP ಆಗ್ತಿದೆ ಪಾರ್ವತಿ ಅವರೇ. ಡಾಕ್ಟರ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಆದರೆ ಆ ಟ್ಯಾಬ್ಲೆಟ್ಸ್ ತಗೊಂಡ್ರೆ ನನ್ನ ಹೊಟ್ಟೆಯಲ್ಲಿರೋ ಮಗುಗೆ ಏನಾದರೂ ತೊಂದರೆ ಆಗುತ್ತೇನೋ ಅಂತ ತುಂಬ ಭಯ ಆಗ್ತಿದೆ. ಬಿಕಾಸ್ ಈಗ ಆಲ್ರೆಡಿ ನನಗೆ 2 ಅಬಾರ್ಷನ್ಸ್ ಆಗಿದೆ. ಈಗ ಮತ್ತೆ ಯಾವ ಕಾರಣಕ್ಕೆ ಎಲ್ಲಿ ನನ್ನ ಮಗು ಕಳ್ಕೊತೀನೋ ಅನ್ನೋ ಭಯ. ಯಾವ ಮಾತ್ರೆಯಿಂದ ಯಾವ ಸೈಡ್ ಎಫೆಕ್ಟ್ ಆಗುತ್ತೋ ಅನ್ನೋ ಓವರ್ ಥಿಂಕಿಂಗ್. ಆಗ ಥಿಂಕ್ ಮಾಡಿನೇ ನನ್ನ ಹೆಲ್ತ್ನ ನಾನು ಕಳ್ಕೊತಾ ಇದ್ದೀನಿ ಅನಿಸ್ತಾ ಇದೆ. ನೋಡಿ, ಈ ಸಮಯದಲ್ಲಿ ಈ ತಲೆನೋವು BP ತರದ ಮಾತ್ರೆಗಳನ್ನೆಲ್ಲ ತಗೋಬೇಕಾರೆ ತುಂಬಾ ಜಾಗ್ರತೆ ವಹಿಸ್ಬೇಕು ಅಕ್ಕವ್ರೆ. ಹಾಗಂತ ಈ ರೀತಿ ಹೆಲ್ತ್ ಪ್ರಾಬ್ಲಮ್ ಆದಾಗ ಇವಳ ಥರ ಮಾತ್ರೆ ತಗೊಳ್ದೇ ಇರೋದಕ್ಕಾಗುತ್ತೆ ನಮ್ಮ. ನೀವ್ ಹೇಳೋದು ಸರಿ, ಆದ್ರೆ ನನಗೆ ನನ್ನ ಹೆಲ್ತ್ಗಿಂತ ನನ್ನ ಮಗು ಹೆಲ್ತ್ ಮುಖ್ಯ. ಈ ಸಲನೂ ನನ್ನ ಮಗುನ ಕಳ್ಕೊಂಡ್ರೆ ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ. ಡಾಕ್ಟರ್ ಹತ್ರ ಈ ಸಲನಾದ್ರೂ ನನ್ನ ಮಗು ಉಳಿಯುತ್ತಾ ಅಂತ ಕೇಳಿದ್ರೆ ಗ್ಯಾರಂಟಿ